أعوذ بالله من الشيطان الرجيم. بسم الله الرحمن الرحيم. الذين يتبعون الرسول النبي الأمي الذي يجدونه مكتوبا عندهم في التوراة والإنجيل يأمرهم بالمعروف وينهاهم عن المنكر ويحل لهم الطيبات ويحرم عليهم الخبائث ويضع عنهم إصرهم والأغلال التي كانت عليهم فالذين آمنوا به وعزروه ونصروه واتبعوا النور الذي أنزل معه أولئك هم المفلحون. قل يا أيها الناس إني رسول الله إليكم جميعا الذي له ملك السماوات والأرض لا إله إلا هو يحيي ويميت فآمنوا بالله ورسوله النبي الأمي الذي يؤمن بالله وكلماته واتبعوه لعلكم تهتدون. ಪರಮದಯಾಮಯನು ಕರುಣಾನಿಧಿಯೂ ಆದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ, ನಮ್ಮೆಲ್ಲರ ಏಕೈಕ ಒಡೆಯನೂ ಅಧಿಪತಿಯೂ ಯಜಮಾನನೂ ಆದ ಅಲ್ಲಾಹನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ಆ ಪ್ರಭುವಿಗೆ ಮೀಸಲು. ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ತಮ್ಮಲ್ಲಿರುವ ತೌರಾತ್ ಮತ್ತು ಇಂಜೀಲುಗಳಲ್ಲಿ ಪ್ರಸ್ತಾಪಿಸಲಾಗಿರುವ ಈ ಸಂದೇಶವಾಹಕ ನಿರಕ್ಷರಿ ಪ್ರವಾದಿಯ ಅನುಸರಣೆಯನ್ನು ಸ್ವೀಕರಿಸಿದವರು ದೇವನ ಕೃಪೆಗೆ ಪಾತ್ರರಾಗುವರು. ಪ್ರವಾದಿ ಅವರಿಗೆ ಸತ್ಕರ್ಮದ ಆದೇಶ ನೀಡುತ್ತಾರೆ ಮತ್ತು ದುಷ್ಕೃತ್ಯಗಳಿಂದ ತಡೆಯುತ್ತಾರೆ. ಅವರಿಗೆ ಶುದ್ಧ ವಸ್ತುಗಳನ್ನು ಧರ್ಮಸಮ್ಮತಗೊಳಿಸ್ತಾರೆ ಮತ್ತು ಅಶುದ್ಧ ವಸ್ತುಗಳನ್ನು ನಿಷಿದ್ಧಗೊಳಿಸ್ತಾರೆ. ಮಾನವರ ಮೇಲೆ ಹೇರಲಾಗಿರುವ ಹೊರೆಗಳನ್ನು ಅವರು ಇಳಿಸುತ್ತಾರೆ. ಮಾನವರನ್ನು ಬಿಗಿಯಲಾಗಿದ್ದ ಬಂಧನಗಳನ್ನು ಅವರು ಬಿಡಿಸ್ತಾರೆ. ಆದುದರಿಂದ ಇವರ ಮೇಲೆ ವಿಶ್ವಾಸವಿರಿಸುವವರು, ಇವರನ್ನು ಸಮರ್ಥಿಸುವವರು, ಇವರಿಗೆ ಸಹಕಾರ ನೀಡುವವರು ಮತ್ತು ಇವರೊಂದಿಗೆ ಅವತೀರ್ಣಗೊಳಿಸಲಾಗಿರುವ ಪ್ರಕಾಶವನ್ನು ಅನುಸರಿಸುವವರು ಮಾತ್ರ ಯಶಸ್ವಿಗಳಾಗುವರು. ಓ ಮುಹಮ್ಮದರೇ, ಹೇಳಿರಿ, ಓ ಮಾನವರೇ, ನಾನು ನಿಮ್ಮೆಲ್ಲರ ಕಡೆಗೆ ಭೂಮಿ ಆಕಾಶಗಳ ಸಾರ್ವಭೌಮನಾಗಿರುವ ಅಲ್ಲಾಹನ ಸಂದೇಶವಾಹಕನಾಗಿರುತ್ತೇನೆ. ಅವನ ಹೊರತು ಆರಾಧ್ಯನಿಲ್ಲ. ಅವನೇ ಜೀವನ ನೀಡುವವನು ಮತ್ತು ಅವನೇ ಮರಣ ಕೊಡುವವನು. ಆದ್ದರಿಂದ ಅಲ್ಲಾಹನ ಮೇಲೂ ಅವನಿಂದ ಕಳುಹಿಸಲಾದ ಅಲ್ಲಾಹು ಮತ್ತು ಅವನ ಆದೇಶಗಳ ಮೇಲೆ ವಿಶ್ವಾಸವಿರಿಸುವ ಪ್ರವಾದಿಯವರ ಮೇಲೂ ವಿಶ್ವಾಸವಿರಿಸಿರಿ ಮತ್ತು ಅವರನ್ನು ಅನುಸರಿಸಿರಿ. ನೀವು ಸನ್ಮಾರ್ಗ ಹೊಂದಬಹುದು. ಜಮಾಯತ್ ಇಸ್ಲಾಮಿ ದಾವಣಗೆರೆ ಶಾಖೆಯ ವತಿಯಿಂದ ಆಯೋಜಿಸಲ್ಪಟ್ಟಿರುವ ಪವಿತ್ರ ಕುರ್ಆನ್ ಪ್ರವಚನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಿರ್ವಹಿಸಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಬಹಳ ಅರ್ಥಪೂರ್ಣವಾದ ವಿಚಾರಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡಿರುವ ಗೌರವಾನ್ವಿತ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಯವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಆದರಣೀಯ ಹಿರಿಯರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಮಾಧ್ಯಮ ಮಿತ್ರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ.
ಜಮಾಯತೆ ಇಸ್ಲಾಮಿ ಈ ನಾಡಿನಾದ್ಯಂತ ಕಳೆದ ಹಲವಾರು ವರ್ಷಗಳಿಂದ ಕನ್ನಡದಲ್ಲಿ ಕುರ್ಆನ್ ಪ್ರವಚನ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ತಾ ಇದೆ. ಜಮಾಯತೆ ಇಸ್ಲಾಮಿ ಈ ಕಾರ್ಯಕ್ರಮಗಳನ್ನು ನಡೆಸುವಾಗ ಬಹಳ ದೊಡ್ಡ ಉದ್ದೇಶದೊಂದಿಗೆ, ದೊಡ್ಡ ಗುರಿಯೊಂದಿಗೆ ಅದು ಈ ಕಾರ್ಯಕ್ರಮಗಳನ್ನು ಈ ನಾಡಿನಾದ್ಯಂತ ನಡೆಸುತ್ತಿದೆ. ತಪ್ಪು ಕಲ್ಪನೆಗಳಿರುವ, ಅಪನಂಬಿಕೆಗಳು ವ್ಯಾಪಕವಾಗುತ್ತಿರುವ, ಒಂದು ರೀತಿಯ ನಿಗೂಢತೆ ಬೆಳೆಯುತ್ತಿರುವ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಆ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು, ಅಪನಂಬಿಕೆಗಳನ್ನು ದೂರ ಮಾಡುವುದು, ನಿಗೂಢತೆಯನ್ನು ಅಳಿಸಿ ಹಾಕುವುದು ಅದು ಪುಣ್ಯದ ಕೆಲಸ ಮಾತ್ರ ಅಲ್ಲ, ಅದು ದೊಡ್ಡ ದೇಶ ಪ್ರೇಮದ ಕೆಲಸ ಅಂತ ಜಮಾಯತೆ ಇಸ್ಲಾಮಿ ಖಂಡಿತವಾಗಿಯೂ ನಂಬುತ್ತದೆ. ಎರಡನೆಯದಾಗಿ, ಮನುಷ್ಯ ಈ ಭೂಮಿಯಲ್ಲಿ ಬದುಕಿದ್ದು ಕೆಲವು ಮೌಲ್ಯಗಳ ಮೂಲಕ. ಇಲ್ಲಿಯ ತನಕ ಮನುಷ್ಯ ಈ ಭೂಮಿಯಲ್ಲಿ ಬದುಕಿದ್ದು ಅವನ ಕೈಯಲ್ಲಿರುವ ಆಯುಧಗಳ ಬಲದಿಂದಲೋ, ದುಡ್ಡಿನ ಬಲದಿಂದಲೋ, ಅಧಿಕಾರದ ಬಲದಿಂದಲೋ ಖಂಡಿತ ಅಲ್ಲ. ಮನುಷ್ಯ ಈ ಭೂಮಿಯಲ್ಲಿ ಬದುಕಿದ್ದು ಕೆಲವು ಮೌಲ್ಯಗಳ ಕಾರಣದಿಂದ. ಪ್ರೀತಿ ಎಂಬ ಮೌಲ್ಯ, ವಿಶ್ವಾಸ ಎಂಬ ಮೌಲ್ಯ, ಸಹೋದರತೆ ಎಂಬ ಮೌಲ್ಯ, ಸಹಿಷ್ಣುತೆ ಎಂಬ ಮೌಲ್ಯ, ಹೀಗೆ ಧಾರಾಳ ಮೌಲ್ಯಗಳ ಕಾರಣಕ್ಕಾಗಿಯೇ ಮನುಷ್ಯ ಈ ಭೂಮಿಯಲ್ಲಿ ಬದುಕಿದ್ದಾನೆ. ನಾಳೆ ಆತ ತನ್ನ ಬದುಕನ್ನು ಉಳಿಸಿಕೊಳ್ಳುವುದು ಆ ಮೌಲ್ಯಗಳ ಮೂಲಕವೇ. ಮೌಲ್ಯಗಳಿಲ್ಲದ ಒಂದು ಸಮಾಜದಲ್ಲಿ ಬದುಕುವಾಗ ಖಂಡಿತವಾಗಿಯೂ ಮೌಲ್ಯಗಳನ್ನು ಸಮಾಜಕ್ಕೆ ಮತ್ತೆ ನೆನಪಿಸಬೇಕಾದ ಅಗತ್ಯ ಇದೆ ಅಂತ ಜಮಾಯತೆ ಇಸ್ಲಾಮಿ ಪ್ರಾಮಾಣಿಕವಾಗಿ ನಂಬುತ್ತದೆ. ಸಹೋದರ ಸಹೋದರಿಯರೇ, ಈ ಜಗತ್ತಿನ ಅತ್ಯಂತ ದೊಡ್ಡ ಸಮಸ್ಯೆ ಯಾವುದು ಎಂಬ ಪ್ರಶ್ನೆಗೆ ಬಡತನ ಅಂತ ಉತ್ತರ ಕೊಡುವವರಿರಬಹುದು. ಈ ದೇಶದ ಅತ್ಯಂತ ದೊಡ್ಡ ಸಮಸ್ಯೆ ಬಡತನ, ದಾರಿದ್ರ್ಯ, ಹಸಿವು ಅಂತ ಉತ್ತರ ಕೊಡುವವರು ಇರಬಹುದು. ಖಂಡಿತವಾಗಿಯೂ ಈ ಜಗತ್ತಿನಲ್ಲಿ ಬಡತನ ಇದೆ. ಖಂಡಿತವಾಗಿಯೂ ನಿಮಗೆ ಊಹಿಸಲು, ನಿಮಗೆ ಕಲ್ಪಿಸಿಕೊಳ್ಳಲು ಸಾಧ್ಯ ಅಲ್ಲದ ಮಟ್ಟದಲ್ಲಿರುವ ಹಸಿವು, ದಾರಿದ್ರ್ಯ ಈ ಜಗತ್ತಿನಲ್ಲಿ ಖಂಡಿತ ಇದೆ. ಎಂಜಲಿಗಾಗಿ, ಮನುಷ್ಯ ತಿಂದು ಎಸೆದ ಎಂಜಲಿಗಾಗಿ ನಾಯಿಗಳೊಂದಿಗೆ ಹೋರಾಟ ನಡೆಸುತ್ತಿರುವ ಮನುಷ್ಯರು ಖಂಡಿತ ಈ ಭೂಮಿಯಲ್ಲಿ ಬದುಕುತ್ತಾ ಇದ್ದಾರೆ. ಇತ್ತೀಚೆಗೆ ಯಮನ್ನ ಒಬ್ಬ ಯುವಕ ಹಸಿವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲದೆ ಒಂಟೆ ಯಾವಾಗ ಮಲವಿಸರ್ಜನೆ ಮಾಡುತ್ತದೆ ಅಂತ ಕಾಯುತ್ತಾ ನಿಂತಿರುವ ಒಬ್ಬ ಯುವಕನ ಫೋಟೋ ಒಂದು ಪತ್ರಿಕೆ ಪ್ರಕಟಗೊಳಿಸಿತು. ಅವನಿಗೆ ತಿನ್ನಲಿಕ್ಕೆ ಯಾವುದೂ ಇಲ್ಲ, ಹಸಿವು ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವನಿಗೆ. ಯಾವಾಗ ಒಂಟೆ ಅದು ಮಲವಿಸರ್ಜನೆ ಮಾಡುತ್ತಾ ಇದೆ ಎಂದು ಕಾತರದಿಂದ ಕಾಯುತ್ತಿರುವ, ಒಂಟೆಯ ಮಲವನ್ನು ತಿಂದು ಹೊಟ್ಟೆ ತುಂಬಿಸಬೇಕಾದ ಅನಿವಾರ್ಯತೆ ಇರುವ, ಕಷ್ಟ ಇರುವ ಒಂದು ಹೃದಯ ಉದ್ರಾವಕವಾದ ಒಂದು ಚಿತ್ರವನ್ನು ಒಂದು ಪತ್ರಿಕೆ ಪ್ರಕಟಗೊಳಿಸಿದೆ. ನಾನು ಹೇಳುತ್ತಿರುವುದು ಖಂಡಿತವಾಗಿಯೂ ನಿಮ್ಮ ಕಲ್ಪನೆಗೂ ಕೂಡ ನಿಲುಕದ ರೀತಿಯಲ್ಲಿರುವ ಬಡತನ, ಹಸಿವು, ದಾರಿದ್ರ್ಯ ಈ ಜಗತ್ತಿನಲ್ಲಿ ಖಂಡಿತ ಇದೆ. ಅನಕ್ಷರತೆ, ಅಜ್ಞಾನ ಈ ಜಗತ್ತಿನ ಸಮಸ್ಯೆ ಅಂತ ನೀವು ಹೇಳ್ಬೋದು. ಖಂಡಿತ ಈ ಜಗತ್ತಿನಲ್ಲಿ ಅನಕ್ಷರತೆ ಇದೆ, ಅಜ್ಞಾನ ಇದೆ. ಇವತ್ತಿಗೂ 100 ಕೋಟಿಗಿಂತ ಹೆಚ್ಚು ಜನರು ಈ ಜಗತ್ತಿನಲ್ಲಿ ಅಜ್ಞಾನಿಗಳು, ಅಕ್ಷರಾಭ್ಯಾಸ ಇಲ್ಲದವರು ಅಂತ ವಿಶ್ವಸಂಸ್ಥೆ ಹೇಳುತ್ತಾ ಇದೆ. ಆದರೆ ಈ ಜಗತ್ತಿನ ಅತ್ಯಂತ ದೊಡ್ಡ ಸಮಸ್ಯೆ ಯಾವುದು ಅಂದರೆ ಮನುಷ್ಯನಿಗೆ ಪ್ರೀತಿ ಇಲ್ಲ ಎಂಬುದಾಗಿದೆ. ಪ್ರೀತಿ ಬತ್ತಿ ಹೋಯಿತು ಮನುಷ್ಯರ ಮನಸ್ಸುಗಳಿಂದ.
ಆದ್ದರಿಂದಲೇ ಈ ಜಗತ್ತಿನ ಹಸಿವಿಗೆ, ಬಡತನಕ್ಕೆ, ದಾರಿದ್ರ್ಯಕ್ಕೆ, ಅಜ್ಞಾನಕ್ಕೆ, ಆತ್ಮಹತ್ಯೆಗೆ, ಎಲ್ಲ ಸಮಸ್ಯೆಗಳಿಗೆ ಕಾರಣ ಮನುಷ್ಯನ ಹೃದಯದಲ್ಲಿ ಪ್ರೀತಿ ಇಲ್ಲ ಎಂಬುದಾಗಿದೆ. ಮನುಷ್ಯ ಪ್ರೀತಿಯನ್ನು ಮರೆತು ಬಿಟ್ಟ ಸ್ವಾರ್ಥಿಯಾದ ಮನುಷ್ಯ. ಎಲ್ಲಿಯ ತನಕ ಅಂದರೆ ತನಗೆ ಜನ್ಮ ನೀಡಿದ ತಂದೆ ಮತ್ತು ತಾಯಿಯೊಂದಿಗೆ ಬಹಳ ಕ್ರೂರವಾಗಿ ವರ್ತಿಸುವಷ್ಟರ ಮಟ್ಟಿಗೆ ಮನುಷ್ಯನ ಮನಸ್ಸುಗಳಿಂದ ಪ್ರೀತಿ ಅಳಿದು ಹೋಯಿತು. ಮನುಷ್ಯ ಕ್ರೂರಿಯಾದ, ಸ್ವಾರ್ಥಿಯಾದ. ಇತ್ತೀಚೆಗೆ ನಾನೊಂದು ವರದಿ ಓದಿದ್ದೆ. ಒಬ್ಬ ವಿದ್ಯಾವಂತ ಯುವಕ ತನ್ನ ವೃದ್ಧ ತಂದೆಯನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತಾನೆ. ಆತ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ತನ್ನ ವೃದ್ಧ ತಂದೆಯನ್ನು ವೃದ್ಧಾಶ್ರಮಕ್ಕೆ ಸೇರಿಸಿ ಆತ ವಿದೇಶಕ್ಕೆ ಹೊರಟು ಹೋದ. ನಂತರ ತನ್ನ ಅಪ್ಪನೊಂದಿಗೆ ಅವನಿಗೆ ಯಾವ ಸಂಬಂಧವೂ ಇರಲಿಲ್ಲ. ಆ ಅಪ್ಪ ವೃದ್ಧಾಶ್ರಮದಲ್ಲಿ ಸತ್ತು ಹೋಗ್ತಾನೆ. ಆ ಅಪ್ಪನ ಅಂತ್ಯಕ್ರಿಯೆಯನ್ನು ವೃದ್ಧಾಶ್ರಮದ ನರ್ಸ್ಗಳು ಮಾಡಿ ಮುಗಿಸ್ತಾರೆ. ತನ್ನ ಅಪ್ಪ ಸತ್ತು ಹೋಗಿದ್ದಾನೆ ಎಂಬ ಈ ವಿಷಯ ಒಬ್ಬ ವಿದ್ಯಾವಂತ ಮಗನಿಗೆ ತಿಳಿಯುವುದು 25 ದಿನಗಳ ನಂತರ ಅಂತ. ತನ್ನ ತಂದೆ ಮರಣ ಹೊಂದಿ 25 ದಿನಗಳ ನಂತರ ಕಮ್ಯುನಿಕೇಷನ್ ಇಷ್ಟು ಬೆಳೆದಿರುವ, ಕಮ್ಯುನಿಕೇಷನ್ ಇಷ್ಟು ವ್ಯಾಪಕವಾಗಿರುವ ಇಡೀ ಜಗತ್ತು ಇವತ್ತು ನಿಮ್ಮ ಕೈಯಲ್ಲಿದೆ. ನಿಮ್ಮ ಸಣ್ಣ ಮೊಬೈಲ್ನಲ್ಲಿ ಇಡೀ ಜಗತ್ತಿನ ಎಲ್ಲ ಆಗು ಹೋಗುಗಳನ್ನು ಕ್ಷಣಾರ್ಧದಲ್ಲಿ ನೀವು ತಿಳ್ಕೊಳ್ತೀರಾ. ಇಷ್ಟೆಲ್ಲ ಕಮ್ಯುನಿಕೇಷನ್ನ ಯುಗದಲ್ಲೂ ಒಬ್ಬ ವಿದ್ಯಾವಂತ ಮಗನಿಗೆ ತನ್ನ ಅಪ್ಪ ಸತ್ತು ಹೋಗಿದ್ದಾನೆ ಎಂಬ ವಿಷಯ ಸಿಗುವುದು 25 ದಿನಗಳ ನಂತರ. ನಾನು ಹೇಳುತ್ತಿರುವುದು, ಮನುಷ್ಯರ ಮನಸ್ಸುಗಳಲ್ಲಿ ಪ್ರೀತಿ ಇಲ್ಲ ಎಂಬುದು ಈ ಜಗತ್ತಿನ ಎಲ್ಲ ಸಮಸ್ಯೆಗಳಿಗಿಂತ ಅತ್ಯಂತ ದೊಡ್ಡ ಸಮಸ್ಯೆ ಅದು. ಆದ್ದರಿಂದಲೇ ಜಮಾಯತ್ ಇಸ್ಲಾಮಿ ಪವಿತ್ರ ಕುರ್ಆನ್ ಪ್ರವಚನ ಕಾರ್ಯಕ್ರಮಗಳನ್ನು ನಡೆಸುವಾಗ ಈ ಜಗತ್ತಿಗೆ ಧರ್ಮಗಳು ಕಲಿಸಿಕೊಟ್ಟ ಮನುಷ್ಯತ್ವದ ಚಿಂತನೆಗಳು, ಇನ್ಸಾನಿಯತ್ತಿನ ಚಿಂತನೆಗಳು, ಪ್ರೀತಿಯ ಚಿಂತನೆಗಳು, ಅದನ್ನು ಮತ್ತೆ ಮತ್ತೆ ಸಮಾಜಕ್ಕೆ ನೆನಪಿಸಬೇಕಾದ ಅಗತ್ಯ ಇದೆ ಎಂದು ಖಂಡಿತವಾಗಿಯೂ ಜಮಾಯತ್ ಇಸ್ಲಾಮಿ ಪ್ರಾಮಾಣಿಕವಾಗಿ ಬಯಸ್ತದೆ. ಮೂರನೆಯದಾಗಿ, ನಮ್ಮ ಎದುರಿನಲ್ಲಿ ಒಂದು ತಲೆಮಾರು ಬೆಳೆದು ಬರುತ್ತಾ ಇದೆ. ಯುವ ಜನಾಂಗ, ವಿದ್ಯಾರ್ಥಿಗಳು. ಅವರು ಸಮಾಜದ ಅಸೆಟ್ ಅಂತ ನಮಗೆ ಗೊತ್ತಿದೆ. ಅವರು ಸಮಾಜದ, ದೇಶದ ಭವಿಷ್ಯ ಅಂತ ನಮಗೆ ಗೊತ್ತಿದೆ. ಆದರೆ ನಿಮ್ಮ ಎದುರಿನಲ್ಲಿ ಬೆಳೆದು ಬರುತ್ತಿರುವ ಯುವ ತಲೆಮಾರು ಗಂಭೀರವಾದ ಚಿಂತನೆಗಳಿಲ್ಲದ, ಗಂಭೀರವಾದ ಅಧ್ಯಯನಗಳಿಲ್ಲದ, ಗಂಭೀರವಾದ ಆಲೋಚನೆಗಳಿಲ್ಲದ, ಮನರಂಜನೆಯ ಜಗತ್ತಿನಲ್ಲಿ ಮಾತ್ರ ಮುಳುಗಿ ಹೋಗಿರುವ ಒಂದು ತಲೆಮಾರು, ನಮ್ಮ ಮಕ್ಕಳು ನಮ್ಮ ಎದುರಿನಲ್ಲಿ ಬೆಳೆಯುತ್ತಾ ಇದ್ದಾರೆ. ಖಂಡಿತವಾಗಿಯೂ ಇಂತಹ ಕಾರ್ಯಕ್ರಮಗಳ ಮೂಲಕ ನಮ್ಮ ವಿದ್ಯಾರ್ಥಿಗಳಲ್ಲಿ, ನಮ್ಮ ಯುವಕರಲ್ಲಿ ಗಂಭೀರವಾದ ಓದು, ಗಂಭೀರವಾದ ಚಿಂತನೆ, ಗಂಭೀರವಾದ ಅಧ್ಯಯನ, ಈ ಸಂಸ್ಕಾರವನ್ನು ಬೆಳೆಸಬೇಕಾದ ಅಗತ್ಯ ಇದೆ ಎಂದು ಜಮಾಯತ್ ಇಸ್ಲಾಮಿ ಈ ಕಾರ್ಯಕ್ರಮಗಳ ಮೂಲಕ ಅದು ನೆನಪಿಸ್ತಾ ಇದೆ. ನಾಲ್ಕನೆಯದಾಗಿ, ಒಂದು ಕಾಡಿಗೆ ಬೆಂಕಿ ಹತ್ತಿಕೊಂಡಂತಹ ಒಂದು ಕಥೆಯನ್ನು ನೀವೆಲ್ಲ ಕೇಳಿದ್ದೀರಾ. ಒಂದು ದೊಡ್ಡ ಕಾಡಿಗೆ ಬೆಂಕಿ ಹತ್ತಿಕೊಳ್ಳುತ್ತದೆ. ಬೆಂಕಿ ಕಾಡು ಉರಿಯುತ್ತಾ ಇದೆ. ಆ ಕಾಡಿನಲ್ಲಿ ವಾಸವಾಗಿದ್ದ ದೊಡ್ಡ ದೊಡ್ಡ ಪ್ರಾಣಿಗಳು, ಪಕ್ಷಿಗಳು ಆ ಕಾಡನ್ನು ಬಿಟ್ಟು ಹೋಗುತ್ತಾ ಇದೆ. ಆ ಸಂದರ್ಭದಲ್ಲಿ ಒಂದು ಸಣ್ಣ ಪಕ್ಷಿ, ಆ ಕಾಡಿನಲ್ಲಿ ವಾಸವಾಗಿದ್ದ ಒಂದು ಸಣ್ಣ ಪಕ್ಷಿ ತನ್ನ ಸಣ್ಣ ಕೊಕ್ಕುಗಳಿಂದ ಹೊತ್ತಿ ಉರಿಯುತ್ತಿರುವ ಈ ಕಾಡಿಗೆ ನೀರಿನ ಹನಿಗಳನ್ನು ತಂದು ಸುರಿಯಲಾರಂಭಿಸ್ತದೆ. ದೊಡ್ಡ ದೊಡ್ಡ ಪ್ರಾಣಿಗಳೆಲ್ಲ ತಮಾಷೆ ಮಾಡುತ್ತದೆ, ನಿನಗೆ ಹುಚ್ಚು ಹಿಡಿದಿದೆಯೇ? ನಿನ್ನ ಈ ಸಣ್ಣ ಕೊಕ್ಕಿನಿಂದ ನೀನು ಸುರಿಸುತ್ತಿರುವ ಈ ನೀರ ಹನಿಗಳು ಈ ಹೊತ್ತಿಯುರಿಯುತ್ತಿರುವ ಕಾಡನ್ನು ನಂದಿಸಬಹುದೇ ಎಂಬ ಪ್ರಶ್ನೆಗೆ ಆ ಸಣ್ಣ ಹಕ್ಕಿ ಒಂದು ಉತ್ತರವನ್ನು ಕೊಡುತ್ತದೆ. ಅದೇನೆಂದರೆ, ನನ್ನ ನೀರ ಹನಿಗಳಿಂದ ಈ ಕಾಡಿನ ಬೆಂಕಿ ನಂದುತ್ತದೋ ಇಲ್ಲವೋ ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಆದರೆ
ನಾನು ವಾಸವಾಗಿದ್ದ, ನಾನು ಬದುಕಿದ್ದ ಈ ಕಾಡು ಉರಿಯುವಾಗ ಈ ಕಾಡಿನ ಬೆಂಕಿಯನ್ನು ನಂದಿಸುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಎಂಬ ಸಂತೃಪ್ತಿಗಾಗಿ ಮಾತ್ರ ನಾನು ಈ ಕೆಲಸ ಮಾಡುತ್ತಾ ಇದ್ದೇನೆ ಎಂದು ಆ ಹಕ್ಕಿ ಹೇಳಿದ್ದರೆ, ಅಧರ್ಮದ, ಅನ್ಯಾಯದ, ರಕ್ತಪಾತದ, ಮೌಲ್ಯಗಳಿಲ್ಲದ ಒಂದು ಸಮಾಜದಲ್ಲಿ ಇವೆಲ್ಲವನ್ನು ನೋಡಿಕೊಂಡು ಇವೆಲ್ಲವೂ ಸಾಮಾನ್ಯ ಪ್ರಕ್ರಿಯೆಗಳು ಅಂತ ತಿಳಿದುಕೊಂಡು ಕಣ್ಣು ಮುಚ್ಚಲಿಕ್ಕೆ ಅಥವಾ ಮೂಕ ಪ್ರೇಕ್ಷಕನಾಗಲಿಕ್ಕೆ ಸಾಧ್ಯ ಇಲ್ಲ ಎಂದು ಜಮಾಯತೆ ಇಸ್ಲಾಮಿ ನಂಬುತ್ತದೆ. ಇವುಗಳನ್ನು ಮೂಕ ಪ್ರೇಕ್ಷಕನಾಗಿ ನೋಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಬದಲಾಗಿ ಸಮಾಜವನ್ನು ತಿದ್ದಲು, ಸಮಾಜದಕ್ಕೆ ಮೌಲ್ಯವನ್ನು ಕಲಿಸಿಕೊಡಲು, ಸಮಾಜವನ್ನು ಸುಧಾರಿಸಲು ನಮ್ಮಿಂದ ಆದ ಪ್ರಯತ್ನವನ್ನು ಮಾಡಿದ್ದೇವೆ ಎಂಬ ಸಂತೃಪ್ತಿಗಾಗಿ ಖಂಡಿತವಾಗಿಯೂ ಜಮಾಯತೆ ಇಸ್ಲಾಮಿ ಇಂತಹ ಕಾರ್ಯಕ್ರಮಗಳನ್ನು ಈ ನಾಡಿನಾದ್ಯಂತ ಅಲ್ಲ, ಈ ದೇಶದಾದ್ಯಂತ ಕಳೆದ 7 ದಶಕಗಳಿಂದ ನಿರಂತರವಾಗಿ ನಡೆಸ್ತಾ ಬಂದಿದೆ. ಸಹೋದರ ಸಹೋದರಿಯರೇ, ನಮ್ಮ ಇವತ್ತಿನ ಚರ್ಚೆಯ ವಿಷಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನ ಮತ್ತು ಸಂದೇಶ ಎಂಬುದಾಗಿದೆ. ಪವಿತ್ರ ಕುರ್ಆನ್ನಲ್ಲಿ ಪ್ರವಾದಿ ಯಾರು ಅಂತ ಕಲಿಸಿಕೊಡಲಾಯಿತು. ಪವಿತ್ರ ಕುರ್ಆನ್ ತನ್ನ ಬಗ್ಗೆ ಇದು ದೈವಿಕ ಗ್ರಂಥ ಅಂತ ತನ್ನ ಬಗ್ಗೆ ತಾನು ಕ್ಲೈಮ್ ಮಾಡಿಕೊಂಡಿರುವ ಒಂದು ಗ್ರಂಥ ಇದು. ಈ ಗ್ರಂಥ ಮನುಷ್ಯ ನಿರ್ಮಿತ ಅಲ್ಲ. ಈ ಗ್ರಂಥ ಪ್ರವಾದಿ ಮೊಹಮ್ಮದರು ಬರೆದ ಗ್ರಂಥ ಅಲ್ಲ. ಇದು ಪ್ರವಾದಿ ಮೊಹಮ್ಮದರಿಗೆ ಜಿಬ್ರೀಲ್ ಎಂಬ ದೇವಚರನ ಮೂಲಕ 23 ವರ್ಷಗಳ ಅವಧಿಯಲ್ಲಿ ವಿವಿಧ ಸಂದರ್ಭಗಳಲ್ಲಿ ಹಂತ ಹಂತವಾಗಿ ಅವತೀರ್ಣಗೊಂಡಿರುವ ದೈವಿಕ ಮಾರ್ಗದರ್ಶನವಾಗಿದೆ ಈ ಗ್ರಂಥ. ಕುರ್ಆನ್ನ ಬಗ್ಗೆ ಹೇಳಿದ್ದು ಇದು ದೈವಿಕ ಗ್ರಂಥ ಅಂತ. ಇದು ದೈವಿಕ ಗ್ರಂಥ. ಈ ಗ್ರಂಥದ ಬಗ್ಗೆ ಕುರ್ಆನ್ ಹೇಳಿತ್ತು, ಮೌಇಲತುಂ ಮಿರ್ ರಬ್ಬಿಕುಂ, ಇದು ನಿಮ್ಮ ಪ್ರಭುವಿನ ಕಡೆಯಿಂದ ನಿಮಗೆ ಬಂದಿರುವ ಉಪದೇಶವಾಗಿದೆ. ನಿಮ್ಮ ಪ್ರಭು ನಿಮಗೆ ಕೊಡುತ್ತಿರುವ ಉಪದೇಶಗಳಾಗಿವೆ ಈ ಗ್ರಂಥದ ಚಿಂತನೆಗಳು. ಯಹ್ದಿ ಲಿಲ್ಲತಿ ಹಿಯ ಅಕ್ವಂ ಅಂತ ಹೇಳಿತ್ತು ಕುರ್ಆನ್. ಈ ಗ್ರಂಥದ ಸಂದೇಶಗಳು, ಈ ಗ್ರಂಥದ ಚಿಂತನೆಗಳು ಇದು ನಿಮಗೆ ನೇರ ಮಾರ್ಗವನ್ನು ತೋರಿಸಿಕೊಡುತ್ತದೆ ಅಲ್ಲ. ವಕ್ರತೆಗಳಿಲ್ಲದ, ವಿರೋಧಾಭಾಸಗಳಿಲ್ಲದ, ಸಂಕೀರ್ಣತೆಗಳಿಲ್ಲದ, ದ್ವಂದ್ವಗಳಿಲ್ಲದ, ಬೂಟಾಟಿಕೆಗಳಿಲ್ಲದ ಯಹ್ದಿ ಲಿಲ್ಲತಿ ಹಿಯ ಅಕ್ವಂ, ಅತ್ಯಂತ ನೇರವಾದ ಮಾರ್ಗವನ್ನು ಈ ಗ್ರಂಥ ನಿಮಗೆ ತೋರಿಸಿಕೊಡುತ್ತದೆ. ದೇವರು ಯಾರು ಎಂಬುದರ ಬಗ್ಗೆ, ಧರ್ಮ ಏನು ಎಂಬುದರ ಬಗ್ಗೆ, ಮನುಷ್ಯನ ಬದುಕಿನ ವಾಸ್ತವಿಕತೆಗಳೇನು ಎಂಬುದರ ಬಗ್ಗೆ, ಮನುಷ್ಯನ ಬದುಕಿಗೆ ಉದ್ದೇಶ ಇದೆ ಎಂದು ಕುರ್ಆನ್ ಹೇಳುತ್ತದೆ. ನಿಮ್ಮ ಬದುಕಿಗೆ ದೊಡ್ಡ ಉದ್ದೇಶ ಇದೆ, ನಿಮ್ಮ ಬದುಕಿಗೆ ಅತ್ಯಂತ ದೊಡ್ಡ ಉದ್ದೇಶ ಇದೆ ಕುರ್ಆನ್ ಹೇಳಿತು. ಆದ್ದರಿಂದಲೇ ಕುರ್ಆನ್ನಲ್ಲಿ ಪ್ರತಿಪಾದಿಸಲಾಯಿತು, ವಲಕದ್ ದರಅನಾ ಲಿ ಜಹನ್ನಂ ಕಸೀರಂ ಮಿನಲ್ ಜಿನ್ನಿ ವಲ್ ಇನ್ಸಿ. ಕೆಟ್ಟ ಬಹಳ ದೊಡ್ಡ ವರ್ಗ ಇದೆ ಸಮಾಜದಲ್ಲಿ. ಲಹುಂ ಕುಲೂಬುನ್ ಲಾ ಯಫ್ಕಹೂನ ಬಿಹಾ ವಲಹುಂ ಆದಾನುನ್ ಲಾ ಯಸ್ಮಊನ ಬಿಹಾ ವಲಹುಂ ಅಅಯುನುನ್ ಲಾ ಯುಬ್ಸಿರೂನ ಬಿಹಾ ಉಲಾಯಿಕ ಕಲ್ ಅನ್ಆಮಿ ಬಲ್ ಹುಂ ಅಲಲ್. ಕುರ್ಆನ್ ಹೇಳುವುದು, ಮನುಷ್ಯರಿಗೆ ನಾವು ಒಳ್ಳೆಯ ಹೃದಯಗಳನ್ನು ಕೊಟ್ಟಿದ್ದೇವೆ. ಆ ಹೃದಯವನ್ನು ಕೊಟ್ಟಿರುವುದು ಒಳ್ಳೆಯದನ್ನು ಆಲೋಚಿಸುವುದಕ್ಕೆ. ಆದರೆ ಈ ಸಮಾಜದಲ್ಲಿ ಅಧರ್ಮಿಗಳಿದ್ದಾರೆ. ಕುರ್ಆನ್ ಹೇಳಿತ್ತು, ಲಾ ಯಅಕಿಲೂನ ಬಿಹಾ, ಅವರ ಹೃದಯಗಳಿಂದ ಒಳ್ಳೆಯದನ್ನು ಆಲೋಚಿಸುವುದೇ ಇಲ್ಲ. ವಲಹುಂ ಆದಾನುನ್ ಲಾ ಯಸ್ಮಊನ ಬಿಹಾ, ಅವರಿಗೆ ಕಿವಿಗಳನ್ನು ನಾವು ಕೊಟ್ಟಿದ್ದೇವೆ. ಕಿವಿಗಳನ್ನು ನೀಡಿರುವುದು ಒಳ್ಳೆಯದನ್ನು ಆಲಿಸುವುದಕ್ಕಾಗಿ, ಆದರೆ ಒಳ್ಳೆಯದನ್ನು ಆಲಿಸುವುದಿಲ್ಲ ಅವರು. ವಲಹುಂ ಅಅಯುನುನ್ ಲಾ ಯುಬ್ಸಿರೂನ ಬಿಹಾ, ಅವರಿಗೆ ನಾವು ಕಣ್ಣುಗಳನ್ನು ಕೊಟ್ಟಿದ್ದೇವೆ, ಬಹಳ ಒಳ್ಳೆಯ ಕಣ್ಣುಗಳು. ಆದರೆ ಲಾ ಯಸ್ಮಊನ ಬಿಹಾ, ಆ ಕಣ್ಣುಗಳಿಂದ ಅವರು ಒಳ್ಳೆಯದನ್ನು ನೋಡುವುದಿಲ್ಲ. ದೇವ ಬಹಳ ಮನೋಹರವಾಗಿ ಹೇಳಿದ, ಇಂತಹ ಅಧರ್ಮಿಗಳಿದ್ದಾರೆ ಸಮಾಜದಲ್ಲಿ. ಉಲಾಯಿಕ ಕಲ್ ಅನ್ಆಮಿ ಬಲ್ ಹುಂ ಅಲಲ್, ಅವರ ಅತ್ಯಂತ ನಿಕೃಷ್ಟರು, ಪ್ರಾಣಿಗಳಿಗಿಂತ ಅವರ ನಿಕೃಷ್ಟರು ಅಂತ ಕುರ್ಆನ್ ಹೇಳಿ. ಮನುಷ್ಯನ ಬದುಕಿನ ಬಗ್ಗೆ, ಮನುಷ್ಯನ ಬದುಕಿನ ವಾಸ್ತವಿಕತೆಗಳ ಬಗ್ಗೆ ಕುರ್ಆನ್ ಬಹಳ ಪ್ರಬಲವಾಗಿ ಪ್ರತಿಪಾದಿಸ್ತದೆ.
ಯಾಕೆಂದರೆ ಮನುಷ್ಯನ ಸೃಷ್ಟಿ ಅತ್ಯಂತ ವೈಜ್ಞಾನಿಕವಾದದ್ದು ಅಂತ ಕುರ್ಆನ್ ಹೇಳಿ, ಬಹಳ ವೈಜ್ಞಾನಿಕವಾಗಿ ನಿಮ್ಮನ್ನು ಸೃಷ್ಟಿಸಲಾಗಿದೆ. ಕುರ್ಆನ್ ಹೇಳಿತ್ತು, ಬಲಾ ಕಾದಿರೀನ ಅಲಾ ಅನ್ನು ಸವ್ವಿಯ ಬನಾನ, ನಿಮ್ಮ ಕೈ ಬೆರಳುಗಳನ್ನು ನಾವು ಸರಿಪಡಿಸಿದ್ದೇವೆ ಅಂತ ಕುರ್ಆನ್ ಹೇಳಿ. ಈ ಜಗತ್ತಿನಲ್ಲಿ 700 ಕೋಟಿ ಮನುಷ್ಯರಿದ್ದಾರೆ. ಆಧುನಿಕ ಸಂಶೋಧನೆಗಳು ಹೇಳುತ್ತಾ ಇದೆ, ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರ ಕೈಯ ಬೆರಳಿನ ಗುರುತುಗಳು ಭಿನ್ನ ಭಿನ್ನವಾದದ್ದು ಅಂತ. ನಿಮ್ಮ ಆಧಾರ್ ಕಾರ್ಡಿಗೆ ನಿಮ್ಮ ಕೈಯ ಬೆರಳುಗಳನ್ನು ಅವರು ಸ್ಕ್ಯಾನ್ ಮಾಡಿಟ್ಟಿದ್ದಾರೆ. ಅದು ಯಾಕೆ ಸ್ಕ್ಯಾನ್ ಮಾಡಿಟ್ಟದ್ದು? ಆಧಾರ್ ಕಾರ್ಡಿಗೆ ನಿಮ್ಮ ಕೈಯ ಬೆರಳುಗಳನ್ನು ಸ್ಕ್ಯಾನ್ ಮಾಡಿಟ್ಟದ್ದು ಯಾಕೆಂದರೆ ಈ ಜಗತ್ತಿನಲ್ಲಿ ನಿಮ್ಮ ಕೈ ಬೆರಳಿನ ಗುರುತಿನಂತೆ ಯಾರ ಗುರುತುಗಳು ಇಲ್ಲ. ಸಣ್ಣ ಸ್ಥಳ ಇದು, ಏನೋ ಎಕರೆಗಟ್ಟಲೆ ಸ್ಥಳ ಅಲ್ಲಲ್ಲ ಇದು. ಈ ಜಗತ್ತಿನ 700 ಕೋಟಿ ಮನುಷ್ಯರ ಕೈಯ ಬೆರಳಿನ ಗುರುತುಗಳು ಅಲ್ಲ, ಜಗತ್ತಿನಲ್ಲಿ ಕಳೆದು ಹೋಗಿರುವ ಕೋಟಿಗಟ್ಟಲೆ ಮನುಷ್ಯರು, ಇನ್ನು ಈ ಜಗತ್ತಿನಲ್ಲಿ ಬರಲಿಕ್ಕಿರುವ ಕೋಟಿಗಟ್ಟಲೆ ಮನುಷ್ಯರು, ಅವರೆಲ್ಲರ ಕೈಯ ಬೆರಳಿನ ಗುರುತುಗಳು ಭಿನ್ನ ಭಿನ್ನವಾದದ್ದು ಅಂತ ಕುರ್ಆನ್ ಹೇಳಿತ್ತು 6ನೇ ಶತಮಾನದಲ್ಲಿ. ಯಾವ ವೈಜ್ಞಾನಿಕ ಸಂಶೋಧನೆಗಳು ನಡೆಯದೇ ಇದ್ದ ಒಂದು ಕಾಲದಲ್ಲಿ ಕುರ್ಆನ್ ಆ ಸತ್ಯವನ್ನು ಪ್ರತಿಪಾದಿಸಿತು. ಇಂದು ಆಧುನಿಕ ಸಂಶೋಧನೆಗಳು ಹೇಳುತ್ತಾ ಇದೆ, ನಿಮ್ಮ ಕೈಯ ಬೆರಳಿನ ಗುರುತುಗಳು ಭಿನ್ನ ಭಿನ್ನವಾದದ್ದು. ನನ್ನ ಬೆರಳಿನ ಗುರುತಿನಂತೆ ಜಗತ್ತಿನಲ್ಲಿ ಯಾರ ಬೆರಳಿನ ಗುರುತುಗಳು ಇಲ್ಲ. ಜಗತ್ತಿನಲ್ಲಿ 700 ಕೋಟಿ ಮನುಷ್ಯರಿಗೆ 1400 ಕೋಟಿ ಕಣ್ಣುಗಳಿವೆ. ಆಧಾರ್ ಕಾರ್ಡಿಗೆ ನಿಮ್ಮ ಕಣ್ಣನ್ನು ಸ್ಕ್ಯಾನ್ ಮಾಡಿಟ್ಟಿದ್ದಾರೆ. ಆಧಾರ್ ಕಾರ್ಡಿಗೆ ಕಣ್ಣನ್ನು ಸ್ಕ್ಯಾನ್ ಮಾಡಿಟ್ಟದ್ದು ಸುಮ್ಮನೆ ಮಾಡಿದ್ದಲ್ಲ, ಯಾಕೆಂದರೆ ನಿಮ್ಮ ಕಣ್ಣುಗಳಂತೆ ಜಗತ್ತಿನಲ್ಲಿ 700 ಕೋಟಿ ಮನುಷ್ಯರ ಕಣ್ಣುಗಳು ಭಿನ್ನ ಭಿನ್ನವಾದದ್ದು ಅಂತ. ಎಷ್ಟು ಅದ್ಭುತ ಮನುಷ್ಯ, ಎಷ್ಟು ಅದ್ಭುತವಾಗಿ ಮನುಷ್ಯನನ್ನು ಸೃಷ್ಟಿಸಲಾಗಿದೆ. ಆದ್ದರಿಂದಲೇ ಇವತ್ತು ನೀವು ವಿದೇಶಗಳಿಗೆ ಹೋಗುವುದಾದರೆ ಏರ್ಪೋರ್ಟಿನಲ್ಲಿ ಇಳಿದ ಕೂಡಲೇ ನಿಮ್ಮ ಕಣ್ಣನ್ನು ಅವರು ಸ್ಕ್ಯಾನ್ ಮಾಡಿಡುತ್ತಾರೆ. ಯಾಕೆಂದರೆ ನಿಮ್ಮ ಕಣ್ಣುಗಳಂತೆ ಜಗತ್ತಿನಲ್ಲಿ ಯಾರ ಕಣ್ಣುಗಳು ಇಲ್ಲ. ಕುರ್ಆನ್ನಲ್ಲಿ ದೇವ ಹೇಳಿದ್ದು, ವಲಕದ್ ಜಿئ್ತುಮೂನಾ ಫುರಾದ ಲಕದ್ ಅಹ್ಸಾಹುಂ ವಅದ್ದಹುಂ ಅದ್ದ. ಕುರ್ಆನ್ ಹೇಳಿತು, ದೇವ ನಿಮ್ಮನ್ನು ಒಬ್ಬನನ್ನು ಒಬ್ಬೊಬ್ಬರನ್ನಾಗಿ ಸೃಷ್ಟಿಸಿದ್ದಾನೆ. ಅವನು ನಿಮ್ಮನ್ನು ಪ್ರತ್ಯೇಕವಾಗಿ ಸೃಷ್ಟಿಸಿದ್ದಾನೆ. ಅವನು ನಿಮ್ಮನ್ನು ನೋಡುತ್ತಾ ಇದ್ದಾನೆ. ನೀವೆಲ್ಲ ಬೇರೆ ಬೇರೆ, ಎಲ್ಲ ಬೇರೆ ಬೇರೆ. ನಿಮ್ಮ ಶರೀರದ ವಾಸನೆ ಕೂಡ ಬೇರೆ ಅಲ್ಲ. ಪೊಲೀಸ್ ನಾಯಿಗಳು ಅಪರಾಧಿಯನ್ನು ಹುಡುಕುವುದಂತ ಇದೆ ಅಲ್ಲ. ಪೊಲೀಸ್ ನಾಯಿಗಳು ಹೇಗೆ ಅಪರಾಧಿಗಳನ್ನು ಹುಡುಕುತ್ತದೆ? ಯಾಕೆಂದರೆ ನಿಮ್ಮ ಶರೀರದ ವಾಸನೆಯ ಮೂಲಕ ಅದಕ್ಕೆ ಅಪರಾಧಿಗಳನ್ನು ಹುಡುಕುವ ಒಂದು ಸಾಮರ್ಥ್ಯ ಇದೆ. ಅಂದರೆ ಈ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರ ಶರೀರಕ್ಕಿರುವ ವಾಸನೆಗಳು ಕೂಡ ಭಿನ್ನ ಭಿನ್ನವಾದದ್ದು. ಒಂದು ಮನುಷ್ಯನನ್ನು ದೇವ ಅತ್ಯಂತ ವೈಜ್ಞಾನಿಕವಾಗಿ, ಅತ್ಯಂತ ಸೂಕ್ಷ್ಮವಾಗಿ ನಿಮ್ಮನ್ನು ಪ್ರತ್ಯೇಕವಾಗಿ ನಿಮ್ಮನ್ನಾತ ಸೃಷ್ಟಿಸಿದ್ದಾನೆ. ಆದ್ದರಿಂದಲೇ ನಿಮ್ಮ ಬದುಕಿಗೆ ಒಂದು ದೊಡ್ಡ ಗುರಿ ಇದೆ. ನೀವೇ ಹೀಗೆ ಹುಟ್ಟುತ್ತೀರಾ, ನೀವು ತೀರ್ಮಾನಿಸಿ ಹುಟ್ಟಿದ್ದಲ್ಲ. ನೀವು ಹೀಗೆ ಬೆಳೆಯುತ್ತೀರಾ, ಹೀಗೆ ಮಕ್ಕಳು, ವ್ಯಾಪಾರ, ಬ್ಯಾಂಕ್ ಬ್ಯಾಲೆನ್ಸು. ಒಂದು ದಿವಸ ನಿಮಗೆ ರೋಗ ಬರುತ್ತದೆ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗುತ್ತದೆ, ನಿಮ್ಮ ಶವವನ್ನು ಮನೆಗೆ ತರಲಾಗುತ್ತದೆ. ಇಷ್ಟಕ್ಕೆ ಮುಗಿದು ಹೋಗುವ ಒಂದು ಬದುಕೇ ನಿಮ್ಮದು. ಕುರ್ಆನ್ ಹೇಳಿತ್ತು, ಅಲ್ಲ ಮನುಷ್ಯರೇ, ನಿಮ್ಮ ಬದುಕಿಗೆ ಬಹಳ ದೊಡ್ಡ ಉದ್ದೇಶಗಳಿವೆ. ಆದ್ದರಿಂದಲೇ ಯಹ್ದೀ ಲಿಲ್ಲತೀ ಹಿಯ ಅಕ್ವಮ್. ನಿಮ್ಮ ಬದುಕಿನ ಉದ್ದೇಶಗಳೇನು, ನಿಮ್ಮ ಬದುಕಿನ ವಾಸ್ತವಿಕತೆಗಳೇನು, ಧರ್ಮ ಏನು, ದೇವರು ಯಾರು, ಈ ಎಲ್ಲ ವಿಷಯಗಳಿಗೂ ಬಹಳ ನೇರವಾದ, ಸಂಕೀರ್ಣತೆಗಳಿಲ್ಲದ, ವಕ್ರತೆಗಳಿಲ್ಲದ, ವಿರೋಧಾಭಾಸಗಳಿಲ್ಲದ ನೇರವಾದ ಮಾರ್ಗದರ್ಶನವನ್ನು ಈ ಗ್ರಂಥ ನಿಮಗೆ ಮಾಡುತ್ತದೆ ಎಂದು ಈ ಗ್ರಂಥದ ಬಗ್ಗೆ ಹೇಳಿದೆ. ಶಿಫಾಉಲ್ ಲಿಮಾ ಫಿಸ್ ಸುದೂರ್. ಈ ಗ್ರಂಥ ಇದು ನಿಮ್ಮ ಮನಸ್ಸುಗಳ ಒಳಗಿರುವ ರೋಗಗಳಿಗೆ ಔಷಧವಾಗಿದೆ ಅಂತ ಹೇಳಿತ್ತು ಕುರ್ಆನ್ನ ಬಗ್ಗೆ. ನಿಮ್ಮ ಶರೀರಕ್ಕೆ ರೋಗ ತಗಲುವುದು ಅಂತ ಇದೆ. ಮನುಷ್ಯನ ಶರೀರಕ್ಕೆ ತಗಲುವ ರೋಗಗಳನ್ನು ಗುಣಪಡಿಸಲು ಧಾರಾಳ ವ್ಯವಸ್ಥೆ ಇದೆ, ಮೆಡಿಸಿನ್ ಇದೆ, ಆಪರೇಷನ್ಸ್ಗಳಿವೆ, ಧಾರಾಳ ವ್ಯವಸ್ಥೆ ಇದೆ. ಆದರೆ ನನ್ನ ಮತ್ತು ನಿಮ್ಮ ಮನಸ್ಸುಗಳಿಗೆ ತಗಲುವ ರೋಗಗಳಿವೆಯಲ್ಲ, ಆ ರೋಗಗಳನ್ನು ಗುಣಪಡಿಸಲು ಜಗತ್ತಿನಲ್ಲಿ ಯಾವ ಆಪರೇಷನ್ಸ್ಗಳು ಇಲ್ಲ, ಯಾವ ಟ್ಯಾಬ್ಲೆಟ್ಸ್ಗಳು ಇಲ್ಲ. ಅಸೂಯೆ ಎಂಬ ರೋಗ, ಹಗೆತನ ಎಂಬ ರೋಗ, ಉಗ್ರವಾದ ಎಂಬ ರೋಗ,
ಕೋಮುವಾದ ಎಂಬ ರೋಗ, ಜಾತಿವಾದ ಎಂಬ ರೋಗ, ನಿಮ್ಮ ಮನಸ್ಸುಗಳಿಗೆ ತಗಲುವ ರೋಗಗಳನ್ನು ಗುಣಪಡಿಸಲು ಜಗತ್ತಿನಲ್ಲಿ ಯಾವ ಔಷಧಿಗಳು ಖಂಡಿತ ಇಲ್ಲ. ಶಿಫಾಉಲ್ ಲಿಮಾ ಫಿ ಸುದೂರ್, ಈ ಗ್ರಂಥ ಇದು ನಿಮ್ಮ ಮನಸ್ಸುಗಳ ಒಳಗಿರುವ ಎಲ್ಲ ರೋಗಗಳನ್ನು ಗುಣಪಡಿಸ್ತದೆ ಎಂದು ಕುರ್ಆನ್ನ ಬಗ್ಗೆ ಪ್ರತಿಪಾದಿಸ್ತದೆ. ಸಹೋದರ ಸಹೋದರಿಯರೇ, ಈ ಗ್ರಂಥದಲ್ಲಿ ಪ್ರವಾದಿ ಮೊಹಮ್ಮದರ ಜೀವನದ ಸಂದೇಶಗಳನ್ನು ಬಹಳ ಸವಿಸ್ತಾರವಾಗಿ ಪ್ರತಿಪಾದಿಸಲಾಗಿದೆ. ಪ್ರವಾದಿಗಳ ಬಗ್ಗೆ ಹೇಳಿತ್ತು ಕುರ್ಆನ್. ಈ ಜಗತ್ತಿಗೆ ಪ್ರವಾದಿಗಳು ಬಂದಿದ್ದಾರೆ ಅಂತ ಕುರ್ಆನ್ ಹೇಳುತ್ತದೆ. ಪ್ರವಾದಿಗಳು ಅಂದರೆ ಅವರು ದೇವರಲ್ಲ, ಅವರು ದೇವನ ಮಕ್ಕಳೂ ಅಲ್ಲ, ದೈವಾಂಶ ಸಂಭೂತರೂ ಅಲ್ಲ, ಅವರು ಮನುಷ್ಯರು. ಸ್ವಾಮೀಜಿಯವರು ಬಹಳ ಸುಂದರವಾಗಿ ಹೇಳಿದರು, ಅವರು ಮನುಷ್ಯರು. ಆದರೆ ದೇವನಿಂದ ನೇರವಾಗಿ ಮಾರ್ಗದರ್ಶನ ಸಿಗುವ, ಯಾವ ತಪ್ಪು ಸಂಭವಿಸದಂತೆ ದೇವನಿಂದಲೇ ಒಂದು ರಕ್ಷಣೆಯ ಕೋಟೆಗಳಿರುವ ಮನುಷ್ಯರವರು. ಮನುಷ್ಯರ ಎಲ್ಲ ಗುಣಗಳವರಲ್ಲಿತ್ತು. ಆ ಮನುಷ್ಯರನ್ನು ದೇವ ಈ ಜಗತ್ತಿಗೆ ಪ್ರವಾದಿಗಳನ್ನಾಗಿ ಕಳುಹಿಸಿದ್ದಾನೆ. ಈ ಜಗತ್ತಿಗೆ ಬಂದ ಪ್ರಥಮ ಮನುಷ್ಯನೇ ಪ್ರಥಮ ಪ್ರವಾದಿ ಅಂತ ಹೇಳಿತ್ತು ಕುರ್ಆನ್. ಆದಮ್, ಬೈಬಲ್ ಅವರನ್ನು ಆಡಮ್ ಅಂತ ಪರಿಚಯ ಮಾಡಿಕೊಡುತ್ತದೆ. ಈ ಜಗತ್ತಿಗೆ ಬಂದ ಪ್ರಥಮ ಮನುಷ್ಯನೇ ಪ್ರಥಮ ಪ್ರವಾದಿಯಾಗಿದ್ದರು. ಮತ್ತು ಪ್ರವಾದಿ ಮೊಹಮ್ಮದರು ಈ ಜಗತ್ತಿಗೆ ಬಂದ ಕೊನೆಯ ಪ್ರವಾದಿ ಅಂತ. ಪ್ರವಾದಿ ಮೊಹಮ್ಮದರು ನಾನು ಈ ಜಗತ್ತಿಗೆ ಬಂದ ಏಕೈಕ ಪ್ರವಾದಿ ಅಂತ ಎಲ್ಲೂ ಹೇಳಿಲ್ಲ. ಅವರು ಹೇಳಿದ್ರು, ಈ ಜಗತ್ತಿಗೆ ಲಕ್ಷಕ್ಕೂ ಮಿಗಿಲಾದ ಪ್ರವಾದಿಗಳು ಬಂದಿದ್ದಾರೆ. ಶತಶತಮಾನಗಳಿಂದ ಈ ಜಗತ್ತಿಗೆ ಹೇಗೆ ಬದುಕಬೇಕೆಂಬುದನ್ನು ಕಲಿಸಿಕೊಡುವುದಕ್ಕೆ ಮನುಷ್ಯನಿಗೆ 3 ರೀತಿಯ ಸಂಬಂಧಗಳಿವೆ. ಒಂದನೆಯದಾಗಿ ಮನುಷ್ಯನಿಗೆ ತನ್ನ ದೇವನೊಂದಿಗೆ ಇರುವ ಸಂಬಂಧಗಳು. ತನ್ನನ್ನು ಸೃಷ್ಟಿಸಿದ, ತನ್ನನ್ನು ನಿಯಂತ್ರಿಸುತ್ತಿರುವ ನಿಮ್ಮ ಹೃದಯದ ಬಡಿತ, ಅದು ನೀವು ತೀರ್ಮಾನಿಸಿದ್ದಲ್ಲ, ಅದು ಜಗತ್ತಿನ ಯಾವ ಡಾಕ್ಟರ್ಸ್ಗಳು ತೀರ್ಮಾನಿಸಿದ್ದಲ್ಲ. ನಿಮ್ಮ ರಕ್ತದ ಚಲನೆ, ನಿಮ್ಮ ಅಂಗಾಂಗಗಳ ಕಾರ್ಯಚಟುವಟಿಕೆಗಳು, ಇದು ಜಗತ್ತಿನ ಯಾವುದೋ ಒಬ್ಬ ಡಾಕ್ಟರ್ ತೀರ್ಮಾನಿಸಿದ್ದಲ್ಲ. ಇದೆಲ್ಲವೂ ನಿಮ್ಮನ್ನು ಸೃಷ್ಟಿಸಿದ ನಿಮ್ಮ ದೇವ ತೀರ್ಮಾನಿಸಿತು. ನಿಮ್ಮ ಹೃದಯದ ಬಡಿತ, ನಿಮ್ಮ ರಕ್ತದ ಚಲನೆ, ನಿಮ್ಮ ಅಂಗಾಂಗಗಳ ಚಟುವಟಿಕೆಗಳು, ಇದೆಲ್ಲವೂ ದೇವ ತೀರ್ಮಾನಿಸಿದಂತೆ ಮಾತ್ರ ನಡೆಯುತ್ತಾ ಇದೆ. ಆ ದೇವನೊಂದಿಗೆ ನಿಮಗಿರುವ ಸಂಬಂಧಗಳೇನು? ನಿಮ್ಮ ದೇವ ಯಾರು? ಒಂದನೆಯದು. ಎರಡನೆಯದಾಗಿ ಸಹಜೀವಿಗಳೊಂದಿಗೆ ನಿಮ್ಮ ಸಂಬಂಧಗಳೇನು? ನಿಮ್ಮ ತಂದೆ ಮತ್ತು ನಿಮ್ಮ ತಾಯಿ, ನಿಮ್ಮ ಪತ್ನಿ ಮಕ್ಕಳು, ನಿಮ್ಮ ಕುಟುಂಬದವರು, ನಿಮ್ಮ ನೆರೆಯ ಮನೆಯವರು, ಒಂದು ಸಮಾಜದಲ್ಲಿ ಬದುಕುತ್ತಿರುವ ಬೇರೆ ಬೇರೆ ಧರ್ಮ ವಿಶ್ವಾಸಿಗಳಾದ ಸಹೋದರ ಸಹೋದರಿಯರು, ಒಂದು ದೇಶದ ಪ್ರಜೆಗಳು, ಇವರೊಂದಿಗೆಲ್ಲ ನಿಮ್ಮ ಸಂಬಂಧಗಳೇನು? ಮೂರನೆಯದಾಗಿ ನೀವು ಬದುಕುತ್ತಿರುವ ಸಮಾಜದೊಂದಿಗೆ ನಿಮ್ಮ ಸಂಬಂಧಗಳೇನು? ನೀರಿನೊಂದಿಗೆ, ಮಣ್ಣಿನೊಂದಿಗೆ, ಪರಿಸರದೊಂದಿಗೆ, ಗಾಳಿಯೊಂದಿಗೆ. ಕುರ್ಆನ್ ಹೇಳಿತು, ರೀಹನ್ ತಯ್ಯಿಬ ಮಾ ಅಂತಯ್ಯಿ, ನಿಮಗೆ ಶುದ್ಧ ನೀರು, ಶುದ್ಧ ಗಾಳಿ, ಇದು ದೇವ ನಿಮಗೆ ಕೊಟ್ಟಿದ್ದಾನೆ ಅಂತ ಕುರ್ಆನ್ ಹೇಳುತ್ತದೆ. ಮನುಷ್ಯ ಅದನ್ನೆಲ್ಲ ಹಾಳು ಮಾಡಿದ್ದಾನೆ. ಶುದ್ಧ ನೀರನ್ನು ಮನುಷ್ಯ ಹಾಳು ಮಾಡಿದ, ಶುದ್ಧ ಗಾಳಿಯನ್ನು ಮನುಷ್ಯ ಹಾಳು ಮಾಡಿದ, ಶುದ್ಧ ಪರಿಸರವನ್ನು ಮನುಷ್ಯ ಹಾಳು ಮಾಡಿದ, ಮನುಷ್ಯ ಎಲ್ಲವನ್ನೂ ಹಾಳು ಮಾಡಿದ. ಕುರ್ಆನ್ ಹೇಳಿತು, ಭೂಮಿಗೆ ಒಂದು ಬ್ಯಾಲೆನ್ಸ್ ಇದೆ, ಆ ಬ್ಯಾಲೆನ್ಸ್ ಅನ್ನು ನೀವು ಹಾಳು ಮಾಡಬಾರ್ದು. ಲಹರಲ್ ಫಸಾದು ಫಿಲ್ ಬರ್ರಿ ವಲ್ ಬಹರಿ ಬಿಮಾ ಕಸಬತ್ ಐದಿನ್ನಾಸ್. ಮನುಷ್ಯನ ಕರ್ಮಗಳ ಪರಿಣಾಮವಾಗಿ ಭೂಮಿಯಲ್ಲಿ, ಜಲಗಳಲ್ಲಿ ಕ್ಷೋಭೆಯುಂಟಾಯಿತು ಅಂತ ಕುರ್ಆನ್ ಹೇಳುತ್ತದೆ. ಇವತ್ತು ತಾಪಮಾನದ ಬಗ್ಗೆ ಜಗತ್ತಿನಲ್ಲಿ ಚರ್ಚೆ ನಡೆಯುತ್ತಾ ಇದೆ. ಬಿಸಿ ವಿಪರೀತವಾಗಿ ಏರ್ತಾ ಇದೆ. ನಿಮ್ಮ ಯಾವ ಸಂಶೋಧನೆಗಳಲ್ಲೂ ಪರಿಹಾರ ಸಿಗ್ತಾ ಇಲ್ಲ. ಜಗತ್ತಿನ ಬೃಹತ್ ಶಕ್ತಿಗಳು ಕೂತುಕೊಂಡು ಕೋಟಿಗಟ್ಟಲೆ ಡಾಲರ್ಸ್ ಖರ್ಚು ಮಾಡಿ ಜಾಗತಿಕ ತಾಪಮಾನದ ಬಗ್ಗೆ ಚರ್ಚೆ ನಡೆಸ್ತಾ ಇದೆ. ಓಝೋನ್ನ ಪದರಗಳಿಗೆ ತೂತು ಬಿತ್ತು. ಯಾರು ಮಾಡಿದ್ದು ಅಂತ ಕೇಳಿದರೆ ಮನುಷ್ಯ ಮಾಡಿದ್ದು. ಮನುಷ್ಯನ ಕರ್ಮಗಳ ಪರಿಣಾಮದಿಂದ ಜಾಗತಿಕ ತಾಪಮಾನ ಹೆಚ್ಚಾಯಿತು, ರೋಗಗಳು ಹೆಚ್ಚಾಯಿತು. ಯಾರಿಗೂ ಇವತ್ತು ಮೆಡಿಕಲ್ ಚೆಕಪ್ ಮಾಡಲಿಕ್ಕೆ ನಮ್ಮಲ್ಲಿ ಹೆಚ್ಚಿನವರಿಗೆ ಇವತ್ತು ಧೈರ್ಯ ಇಲ್ಲ. ಯಾಕೆಂದರೆ ನಾನು ತಿಳಿದು ನನಗೆ ಯಾವ ರೋಗವೂ ಇಲ್ಲ ಅಂತ ನಾನು ತಿಳಿತೇನೆ. ಆದರೆ ಕೂಡ ಒಂದು ಚೆಕಪ್ ಮಾಡಿಸಲಿಕ್ಕೆ ಭಯ. ಯಾಕೆಂದರೆ ಏನಾದರೂ ಇದ್ರೆ ಮತ್ತೆ ರೋಗ ಇದೆ ಅಂತ ತಿಳಿದ ಮೇಲೆ ಮತ್ತೆ ನೆಮ್ಮದಿಯಿಂದ ಬದುಕಲಿಕ್ಕೆ ಆಗುವುದಿಲ್ಲ. ಅದುವೇ ಒಂದು ದೊಡ್ಡ ರೋಗ ಆಗ್ತದೆ. ಆದ್ದರಿಂದ ನಮಗೆ ನೋಡಿ, ಕಂಪ್ಲೀಟ್ ನನಗೆ ಯಾವ ರೋಗವೂ ಇಲ್ಲ ಅಂತ ಹೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಯಾಕೆಂದರೆ ನೀವು ತಿನ್ನುವ ಆಹಾರ, ನೀವು ಸೇವಿಸುವ ಗಾಳಿ, ನಿಮ್ಮ ಪರಿಸರ
ಇದೆಲ್ಲವನ್ನು ಮನುಷ್ಯ ಹಾಳು ಮಾಡಿಬಿಟ್ಟ, ಎಲ್ಲವನ್ನು ಮನುಷ್ಯ ಹಾಳು ಮಾಡಿಬಿಟ್ಟ. ಕುರ್ಆನ್ ಅಥವಾ ಪ್ರವಾದಿ ಮೊಹಮ್ಮದರು ಈ ಜಗತ್ತಿನಲ್ಲಿ ಪರಿಸರದೊಂದಿಗೆ, ಭೂಮಿಯೊಂದಿಗೆ, ಮಣ್ಣಿನೊಂದಿಗೆ, ನೀರಿನೊಂದಿಗೆ ನಿಮ್ಮ ಸಂಬಂಧಗಳೇನು ಎಂಬುದನ್ನು ಕಲಿಸಿಕೊಟ್ಟರು. ಇವುಗಳ ವ್ಯಾಖ್ಯಾನವನ್ನೇ ಪ್ರವಾದಿ ಮೊಹಮ್ಮದರು ಧರ್ಮ ಅಂತ ಹೇಳಿಕೊಟ್ಟರು. ದೇವರೊಂದಿಗೆ ನಿಮ್ಮ ಸಂಬಂಧ, ಸಹಜೀವಿಗಳೊಂದಿಗೆ ನಿಮ್ಮ ಸಂಬಂಧ, ಅದೇ ರೀತಿ ನೀವು ಬದುಕುತ್ತಿರುವ ಜಗತ್ತಿನೊಂದಿಗೆ ನಿಮ್ಮ ಸಂಬಂಧ, ಈ ಮೂರು ಸಂಬಂಧಗಳ ವ್ಯಾಖ್ಯಾನವನ್ನೇ ಧರ್ಮ ಅಂತ ಹೇಳಲಾಗುತ್ತದೆ. ಪ್ರವಾದಿ ಮೊಹಮ್ಮದರು ಈ ಜಗತ್ತಿನ ಎದುರಿನಲ್ಲಿ ನಿಂತು ಹೇಳಿದ ಸಂದೇಶ, ನಾನು ಈ ಜಗತ್ತಿಗೆ ಬಂದ ಏಕೈಕ ಪ್ರವಾದಿ ಅಲ್ಲ. ಈ ಜಗತ್ತಿಗೆ ಲಕ್ಷಕ್ಕೂ ಮಿಗಿಲಾದ ಪ್ರವಾದಿಗಳು ಬಂದಿದ್ದಾರೆ. ಮನುಷ್ಯ ಹೇಗೆ ಬದುಕಬೇಕೆಂದು ಕಲಿಸಿಕೊಡುವುದಕ್ಕೆ, ಮನುಷ್ಯನಿಗೆ ಈ ಮೂರು ರೀತಿಯ ಸಂಬಂಧಗಳನ್ನು ವಿವರಿಸಿಕೊಡುವುದಕ್ಕೆ. ಆ ಪ್ರವಾದಿಗಳ ಪೈಕಿ ನಾನು ಕೊನೆಯ ಪ್ರವಾದಿಯಾಗಿದ್ದೇನೆ ಎಂದು ಪ್ರವಾದಿ ಮೊಹಮ್ಮದರು ಅತ್ಯಂತ ವಿನಯಶೀಲರಾಗಿ ಹೇಳಿದರು. ಪ್ರವಾದಿಯವರು ನಾನು ಒಂದು ಹೊಸ ಧರ್ಮವನ್ನು ನಿಮಗೆ ಕಲಿಸಿಕೊಡ್ತೇನೆ ಅಂತ ಹೇಳಿಲ್ಲ. ನಾನು ಯಾವುದನ್ನು ಬೋಧಿಸುತ್ತಿದ್ದೇನೆಯೋ ಇದೊಂದು ಹೊಸ ಧರ್ಮ ಅಲ್ಲ, ಬದಲಾಗಿ ಇತಿಹಾಸದುದ್ದಕ್ಕೂ ಶತಶತಮಾನಗಳಿಂದ ಈ ಜಗತ್ತಿಗೆ ಲಕ್ಷಕ್ಕೂ ಮಿಗಿಲಾದ ಪ್ರವಾದಿಗಳು ಯಾವ ಧರ್ಮವನ್ನು ಕಲಿಸಿಕೊಟ್ಟಿದ್ದಾರೋ ಅದೇ ಧರ್ಮವನ್ನು ನಾನು ನಿಮಗೆ ಕಲಿಸಿಕೊಡ್ತಾ ಇದ್ದೇನೆ. ಇದೊಂದು ಹೊಸ ಧರ್ಮ ಅಲ್ಲ, ನಾನು ಹೊಸ ಧರ್ಮದೊಂದಿಗೆ ಬಂದ ಪ್ರವಾದಿಯಲ್ಲ. ಇತಿಹಾಸದುದ್ದಕ್ಕೂ ಶತಶತಮಾನಗಳಿಂದ ಈ ಜಗತ್ತಿಗೆ ಬಂದ ಪ್ರವಾದಿಗಳು ಯಾವ ಧರ್ಮವನ್ನು, ಯಾವ ಜೀವನ ವ್ಯವಸ್ಥೆಯನ್ನು ಮಾನವ ಕುಲಕ್ಕೆ ವರ್ಗಾಯಿಸಿದ್ದಾರೋ ಅದೇ ಜೀವನ ವ್ಯವಸ್ಥೆಯ, ಅದೇ ಧರ್ಮದ ಲೇಟೆಸ್ಟ್ ಎಡಿಷನ್ನೊಂದಿಗೆ ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ ಎಂದು ಪ್ರವಾದಿಯವರು ಬಹಳ ವಿನಯಶೀಲರಾಗಿ ಈ ಜಗತ್ತಿನ ಎದುರಿನಲ್ಲಿ ಎದ್ದು ನಿಂತವರು ಪ್ರತಿಪಾದಿಸಿದರು. ಜಗತ್ತಿನಲ್ಲಿ ಪ್ರವಾದಿ ಮೊಹಮ್ಮದರ ಹೆಸರಲ್ಲಿ ಒಂದು ಮಂದಿರ ಇಲ್ಲ. ಪ್ರವಾದಿ ಮೊಹಮ್ಮದರ ಹೆಸರಲ್ಲಿ ಈ ಜಗತ್ತಿನಲ್ಲಿ ಒಂದು ಮಂದಿರ ಇಲ್ಲ. ಪ್ರವಾದಿಯವರ ಒಂದು ವಿಗ್ರಹ ಇಲ್ಲ ಜಗತ್ತಿನಲ್ಲಿ. ಪ್ರವಾದಿ ಮೊಹಮ್ಮದರ ಹೆಸರಲ್ಲಿ ಒಂದು ಕಟ್ಟಡ, ಒಂದು ಸ್ಟ್ರೀಟ್, ಒಂದು ರೋಡ್, ಇದು ಯಾವುದೂ ಇಲ್ಲ ಜಗತ್ತಿನಲ್ಲಿ. ಜಗತ್ತಿನಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ಮುಸ್ಲಿಂ ದೇಶಗಳಿವೆ. ಆ ಎಲ್ಲ ದೇಶಗಳಲ್ಲಿ ನೀವೊಮ್ಮೆ ಸುತ್ತಾಡಿ ಬನ್ನಿ, ಜಗತ್ತಿನ ಯಾವ ಮುಸ್ಲಿಂ ದೇಶದಲ್ಲೂ ಪ್ರವಾದಿ ಮೊಹಮ್ಮದರ ಒಂದು ವಿಗ್ರಹ, ಒಂದು ಫೋಟೋ, ಒಂದು ಮೂರ್ತಿ, ಅವರ ಹೆಸರಲ್ಲಿ ಒಂದು ಮಂದಿರ, ಇದು ಯಾವುದೂ ಇಲ್ಲ. ಆದರೆ ಈ ಜಗತ್ತಿನ ಕೋಟಿಗಟ್ಟಲೆ ಮನುಷ್ಯರ ಮನಸ್ಸಿನ ಅಂತರಾಳದಲ್ಲಿ ಪ್ರವಾದಿ ಮೊಹಮ್ಮದ್ ಇದ್ದಾರೆ. ಈ ಜಗತ್ತಿನ ಕೋಟಿಗಟ್ಟಲೆ ಮನುಷ್ಯರ ಮನಸ್ಸಿನ ಅಂತರಾಳದಲ್ಲಿ ಪ್ರವಾದಿ ಮೊಹಮ್ಮದರಿದ್ದಾರೆ. ಅದು ಮುಸ್ಲಿಮರ ಮನಸ್ಸಿನಲ್ಲಿ ಮಾತ್ರ ಅಲ್ಲ ಸಹೋದರರು, ಅವರ ಮೇಲೆ ವಿಶ್ವಾಸ ಇಲ್ಲದ, ಮುಸ್ಲಿಂ ಅಲ್ಲದ ಎಷ್ಟೋ ಬುದ್ಧಿಜೀವಿಗಳು, ಎಷ್ಟೋ ಧಾರ್ಮಿಕ ಮಹಾಪುರುಷರುಗಳು, ಎಷ್ಟೆಷ್ಟೋ ಜನಸಾಮಾನ್ಯರು ಈ ಜಗತ್ತಿನ ಕೋಟಿಗಟ್ಟಲೆ ಮನುಷ್ಯರ ಮನಸ್ಸಿನ ಅಂತರಾಳದಲ್ಲಿ ಪ್ರವಾದಿ ಮೊಹಮ್ಮದ್ ಎಂಬ ವ್ಯಕ್ತಿ ಇದ್ದಾರೆ. ಅದು ಯಾಕೆ ಅಂತ ಕೇಳಿದರೆ, ಪ್ರವಾದಿ ಮೊಹಮ್ಮದರ ಮನಸ್ಸಿನಲ್ಲಿ ಈ ಜಗತ್ತಿನ ಕೊನೆಯ ತನಕ ಇರುವ ಎಲ್ಲ ಮನುಷ್ಯರ ಬಗ್ಗೆ ಅವರ ಮನಸ್ಸಿನಲ್ಲಿ ಪ್ರೀತಿ ಇತ್ತು ಅಂತ. ನಮಾಜಿನ ನಂತರ, 5 ಸಲದ ನಮಾಜಿನ ನಂತರ ಪ್ರವಾದಿ ಮೊಹಮ್ಮದರ ಒಂದು ಪ್ರಾರ್ಥನೆ ಇದೆ. ದೇವ, ಈ ಜಗತ್ತಿನ ಎಲ್ಲ ಮನುಷ್ಯರು ಲೋಕಾಂತ್ಯದ ತನಕ ಎಷ್ಟೆಲ್ಲ ಮನುಷ್ಯರು ಈ ಭೂಮಿಗೆ ಬರ್ತಾರೋ ಅವರೆಲ್ಲರೂ ನನ್ನ ಸಹೋದರರು ಅಂತ ನಾನು ಸಾಕ್ಷ್ಯ ವಹಿಸುತ್ತೇನೆ ದೇವ. ಅದು ಇಲೆಕ್ಷನ್ ಕ್ಯಾಂಪೈನ್ನಲ್ಲಿ ಮಾಡಿದ ಭಾಷಣ ಅಲ್ಲ, ಅದು ಸ್ವಾತಂತ್ರ್ಯ ದಿನಾಚರಣೆ ಎಂದು ಕೆಂಪುಕೋಟೆಯಲ್ಲಿ ಮಾಡಿದ ಭಾಷಣವೂ ಅಲ್ಲ. ಅದು ಏಕಾಂತದಲ್ಲಿ ಕುಳಿತು ನಮಾಜಿನ ನಂತರ ದೇವನೊಂದಿಗೆ ನಡೆಸುವ ಸಂಭಾಷಣೆಯ ಭಾಗ ಅದು. ದೇವ, ಈ ಜಗತ್ತಿನ ಎಲ್ಲ ಮನುಷ್ಯರು ನನ್ನ ಸಹೋದರರು ಅಂತ ನಾನು ಸಾಕ್ಷ್ಯ ವಹಿಸ್ತಾ ಇದ್ದೇನೆ. ಆದ್ದರಿಂದ ದೇವ, ಜಗತ್ತಿನ ಎಲ್ಲ ಮನುಷ್ಯರ ಬಗ್ಗೆ ನನ್ನ ಮನಸ್ಸಿನಲ್ಲಿ ನೀನು ಪ್ರೀತಿಯನ್ನುಂಟು ಮಾಡು. ಆದ್ದರಿಂದಲೇ ಜಗತ್ತಿನಲ್ಲಿ ಪ್ರವಾದಿಯವರ ಒಂದು ಫೋಟೋ ಇಲ್ಲದೆ, ಅವರ ಒಂದು ವಿಗ್ರಹ, ಅವರ ಒಂದು ಪ್ರತಿಮೆ, ಅವರ ಹೆಸರಲ್ಲಿ ಒಂದು ಮಂದಿರ, ಇದು ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಅದು ಯಾವುದೂ ಇಲ್ಲದೆಯೂ ಪ್ರವಾದಿ ಮೊಹಮ್ಮದ್ ಎಂಬ ಆ ವ್ಯಕ್ತಿ ಜಗತ್ತಿನ ಕೋಟಿಗಟ್ಟಲೆ ಮನುಷ್ಯರ ಹೃದಯದ ಅಂತರಾಳದಲ್ಲಿ ಭದ್ರವಾಗಿದ್ದಾರೆ, ಬಹಳ ಭದ್ರವಾಗಿದ್ದಾರೆ. ಪ್ರವಾದಿ ಮೊಹಮ್ಮದರು ಈ ಜಗತ್ತಿನಲ್ಲಿ ನಾನು ದೇವನ ದಾಸ ಅಂತ ಹೇಳಿದರು. ಅವರೆಲ್ಲೂ ನಾನು ದೇವರು ಅಂತ ಹೇಳಲಿಲ್ಲ, ನಾನು ದೇವನ ಮಗ ಅಂತ ಹೇಳಲಿಲ್ಲ,
ದೈವಾಂಶ ಸಂಭೂತ ಅಂತ ಹೇಳಲಿಲ್ಲ ಅವರು ಹೇಳಿದರು ನಾನು ದೇವನ ದಾಸ ಮಾತ್ರ. ಪವಿತ್ರ ಕುರ್ಆನ್ ಎಂಬ ಅದ್ಭುತವಾದ ಗ್ರಂಥವನ್ನು ಅವರು ಈ ಜಗತ್ತಿಗೆ ಸಮರ್ಪಿಸ್ತಾರೆ. ಈ ಗ್ರಂಥ ಈ ಜಗತ್ತಿನಲ್ಲಿ ಅದ್ಭುತವಾದ ಬದಲಾವಣೆಗಳನ್ನು ಸೃಷ್ಟಿಸಿದೆ, ಇವತ್ತಿಗೂ ಸೃಷ್ಟಿಸುತ್ತಲೇ ಇದೆ. ಮಾನವ ಸಮಾಜದ ಮೇಲೆ ಅದ್ಭುತ ಬದಲಾವಣೆಗಳನ್ನು ಸೃಷ್ಟಿಸಿದ ಗ್ರಂಥ ಇದು. ಮನುಷ್ಯನ ವಿಚಾರಧಾರೆಯನ್ನು ಬದಲಾಯಿಸಿದ, ಮನುಷ್ಯನ ವ್ಯಕ್ತಿತ್ವ, ಅವನ ಸಂಸ್ಕಾರ, ಅವನ ಚಾರಿತ್ರ್ಯ ಎಲ್ಲವನ್ನು ಬದಲಾಯಿಸಿದ, ನಾಗರಿಕತೆಗಳನ್ನು ಬದಲಾಯಿಸಿದ, ಆಡಳಿತ ವ್ಯವಸ್ಥೆಯನ್ನು ಬದಲಾಯಿಸಿದ, ಅರ್ಥಶಾಸ್ತ್ರವನ್ನು ಬದಲಾಯಿಸಿದ ಸಮಗ್ರವಾದ ಗ್ರಂಥ ಇದು. ಈ ಗ್ರಂಥವನ್ನು ಪ್ರವಾದಿ ಮುಹಮ್ಮದರು ಬಹಳ ವಿನಯಶೀಲರಾಗಿ ಹೇಳಿದರು, ಇದು ನನ್ನ ಗ್ರಂಥ ಅಲ್ಲ, ಇದು ನನ್ನ ಗ್ರಂಥ ಅಲ್ಲ, ಇದು ನನ್ನ ಮತ್ತು ನಿಮ್ಮ ದೇವರ ಪ್ರಭುವಿನ ಗ್ರಂಥವಾಗಿದೆ ಅಂತ ಅವರು ಹೇಳಿದರು. ಅದ್ಭುತವಾದ ಈ ಗ್ರಂಥವನ್ನು ಎದುರಿನಲ್ಲಿಟ್ಟವರಿಗೆ ಹೇಳ್ಬೋದಿತ್ತು, ಇದು ನನ್ನ ಗ್ರಂಥ. ಹಾಗೆ ಹೇಳುವವರೆಲ್ಲ ಇದ್ದಾರಲ್ಲ. ಕೃತಿಚೌರ್ಯ ಎಂಬುದು ನಮ್ಮ ಸಮಾಜದ ಒಂದು ದೊಡ್ಡ ಪಿಡುಗು ಅಂತ ನಿಮಗೆಲ್ಲ ಗೊತ್ತಿದೆ. ಯಾರದ ನೋಡಿ ಕಾಪಿ ಮಾಡುವುದೇ ಒಂದು ದೊಡ್ಡ ಪಿಡುಗು ಇವತ್ತು ಜಗತ್ತಿನಲ್ಲಿ. ಪ್ರವಾದಿ ಮುಹಮ್ಮದರು ಈ ಗ್ರಂಥ ಉಂಟು ಮಾಡಿದ ಅದ್ಭುತಗಳೆಷ್ಟು. 6ನೆಯ ಶತಮಾನದಲ್ಲಿ ಹೆಣ್ಣು ಮಕ್ಕಳನ್ನು ಶಾಪ ಅಂತ ತಿಳಿಯಲಾಗುತ್ತಾ ಇತ್ತು. 21ನೆಯ ಶತಮಾನದಲ್ಲೂ ಹಾಗೇ ಇರುವುದು. 6ನೆಯ ಶತಮಾನದ ಬಗ್ಗೆ ಹೇಳಲಾಗುತ್ತದೆ, ಅವರು ಹೆಣ್ಣು ಮಕ್ಕಳನ್ನು ಜೀವಂತ ಹೂತು ಬಿಡ್ತಾ ಇದ್ದರು ಅಂತ. ಹೆಣ್ಣು ಮಗು ಹುಟ್ಟಿದ್ರೆ ಆ ಹೆಣ್ಣು ಮಗುವನ್ನು ಅವರು ಜೀವಂತ ಹೂತು ಬಿಡುತ್ತಾ ಇದ್ದರು. ಹೆಣ್ಣು ಮಗುವಿನ ತಂದೆಯಾಗಿ ಗುರುತಿಸಲ್ಪಡುವುದು ನಿಂದ್ಯತೆಯಾಗಿತ್ತು, ಅಪಮಾನ ಆಗಿತ್ತು, ಅವಹೇಳನಾಗಿತ್ತು ಒಂದು ಸಮಾಜದಲ್ಲಿ. ಆದ್ದರಿಂದಲೇ ಹೆಣ್ಣು ಮಗು ಹುಟ್ಟಿದರೆ ಆ ಹೆಣ್ಣು ಮಕ್ಕಳನ್ನು ಜೀವಂತ ಹೂತು ಬಿಡ್ತಾ ಇದ್ದರು. ಆ ಸಮಾಜದ ಕೆಡುಕದು. ಒಬ್ಬೊಬ್ಬರು ತನ್ನ 3 ಹೆಣ್ಣು ಮಕ್ಕಳನ್ನು 7 ಹೆಣ್ಣು ಮಕ್ಕಳನ್ನು ಹೂತು ಬಿಟ್ಟವರು ಆ ಸಮಾಜದಲ್ಲಿದ್ದರು. ಒಬ್ಬ ವ್ಯಕ್ತಿ ಬಂದು ಪ್ರವಾದಿಯ ಬಳಿ ಹೇಳಿದರು, ಪ್ರವಾದಿಯವರೇ, ನನ್ನ 7 ಹೆಣ್ಣು ಮಕ್ಕಳನ್ನು ನಾನು ಜೀವಂತ ಹೂತು ಬಿಟ್ಟಿದ್ದೇನೆ ಅಂತ. ಕೊನೆಯ ನನ್ನ ಹೆಣ್ಣು ಮಗಳು 7ನೆಯ ಮಗು, ಅವಳಿಗೆ 3 ವರ್ಷ ಪ್ರಾಯ. ಅವಳ ತಂದೆಯಾಗಿ ಬದುಕುವುದು ನನಗೆ ಅವಮಾನ ಆಗಿತ್ತು. ನನ್ನ ಪತ್ನಿ ಬಿಡ್ತಾ ಇರಲಿಲ್ಲ ಅವಳನ್ನು ಕೊಂದು ಹಾಕಲಿಕ್ಕೆ. ಒಂದು ದಿವಸ ನಾನು ಅವಳನ್ನು ಕರೆದುಕೊಂಡು ಹೊರಟೆ. ಕಾಡಿನಲ್ಲಿ ಮರುಭೂಮಿಯಲ್ಲಿ ಪ್ರಯಾಣ. ಆ ಪುಟ್ಟ ಮಗಳು ತೊದಲು ಮಾತುಗಳನ್ನಾಡುವ ಮೊದಲು ಮುದ್ದು ಮುದ್ದಾದ ಪ್ರಶ್ನೆಗಳನ್ನು ಮಗಳು ನನ್ನೊಂದಿಗೆ ಕೇಳುತ್ತಾ ಇದ್ದ ದಾರಿಯುದ್ದಕ್ಕೂ. ಆದರೆ ನನಗೆ ಆ ಮಗಳ ಮೇಲೆ ಪ್ರೀತಿ ಇಲ್ಲ. ನಾನು ಏಕಾಂತಕ್ಕೆ ಕೊಂಡು ಹೋಗಿ ಒಂದು ಹೊಂಡ ತೋಡಿದೆ. ಹೊಂಡ ತೋಡಿ ಆಯಾಸವಾದಾಗ ನಾನೊಂದು ಕಡೆ ಕುಳಿತುಕೊಂಡೆ. ನನ್ನ ಪುಟ್ಟ ಮಗಳು ನನ್ನ ತಲೆ ಕೂದಲಿನಲ್ಲಿದ್ದ, ನನ್ನ ಗಡ್ಡದಲ್ಲಿದ್ದ ಆ ಧೂಳುಗಳನ್ನು ತನ್ನ ಮುದ್ದು ಕೈಗಳಿಂದ ಆ ಮಗಳು ಹೆಕ್ಕಿ ತೆಗೀತಾ ಇದ್ದಳು. ಆದರೆ ನನಗೆ ಆ ಹೆಣ್ಣು ಮಗಳ ಮೇಲೆ ಪ್ರೀತಿ ಬರಲಿಲ್ಲ. ಒಂದು ದೊಡ್ಡ ಹೊಂಡ ತೋಡಿದ ಮೇಲೆ ನನ್ನ ಹೆಣ್ಣು ಮಗಳನ್ನು ಆ ಹೊಂಡಕ್ಕೆ ನಾನು ಹಾಕಿಬಿಟ್ಟೆ ಪ್ರವಾದಿಯವರೇ. ಆ ಮಗು ಅಪ್ಪ ಅಂತ ಅಳುತ್ತಾ ಇತ್ತು. ನಾನು ಆ ಮಗಳ ಬಾಯಿಗೆ ಮಣ್ಣು ಹಾಕಿ ಆ ಮಗುವನ್ನು ಹೂತು ಬಿಟ್ಟೆ ಅಂತ ಹೇಳುವಾಗ ಪ್ರವಾದಿಯವರ ಕಣ್ಣಿನಿಂದ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಾ ಇತ್ತು. 6ನೆಯ ಶತಮಾನದಲ್ಲಿ ಹೆಣ್ಣು ಮಕ್ಕಳೊಂದಿಗೆ ಆ ಸಮಾಜ ವರ್ತಿಸುತ್ತಿದ್ದ ರೀತಿಯದು. ಇವತ್ತು ನಾವೆಷ್ಟು ಆಧುನಿಕರು ಅಂತ ಹೇಳಿದರು, ಅವತ್ತು ಹುಟ್ಟಿದ ಮೇಲೆ ಕೊಲ್ತಾ ಇದ್ದರು, ಇವತ್ತು ಹುಟ್ಟುವುದಕ್ಕಿಂತ ಮುಂಚೆಯೇ ಕೊಲ್ತಾ ಇದ್ದಾರೆ. ಭ್ರೂಣ ಹತ್ಯೆಗಳೆಲ್ಲ ನಮಗೆ ಗೊತ್ತಿದೆ ಅಲ್ಲ. ಇವತ್ತೆಲ್ಲ ಗಂಡು ಮತ್ತು ಹೆಣ್ಣಿನ ಅನುಪಾತ ಎಲ್ಲ ಪೇಪರ್ನವರು ಕೆಲವೊಮ್ಮೆ ಕೊಡ್ತಾ ಇರ್ತಾರೆ. 1000 ಗಂಡು ಮಕ್ಕಳಿಗೆ 900 ಮಾತ್ರ ಹೆಣ್ಣು ಮಕ್ಕಳಿದ್ದಾರೆ ಅಂತ. ಆ 100 ಎಲ್ಲಿಗೆ ಹೋಗಿದೆ? ಹೆಣ್ಣು ಮಕ್ಕಳು ಯಾಕೆ ಕಡಿಮೆ ಆಗ್ತಾ ಇದ್ದಾರೆ? ದೇವ ಈ ಸಮಾಜದಲ್ಲಿ ಎಂದೂ ಕೂಡ ಬ್ಯಾಲೆನ್ಸ್ ಹಾಳು ಮಾಡುವುದಿಲ್ಲ. ದೇವ ಈ ಸಮಾಜಕ್ಕೆ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ. ಆಲೋಚಿಸಿ ನೋಡಿ ನೀವು. ಮದುವೆಯಾಗುವುದೆಂಬುದು ಒಂದು ನೈಸರ್ಗಿಕವಾದ ಪ್ರಕ್ರಿಯೆ. 1000 ಹುಡುಗರಿಗೆ 900 ಹೆಣ್ಣು ಮಕ್ಕಳಂದರೆ ನಾಳೆ ಈ ಯುವಕರು ಮದುವೆಯ ಪ್ರಾಯಕ್ಕೆ ಬರುವಾಗ 1000 ಯುವಕರಿರುತ್ತಾರೆ, 900 ಮಾತ್ರ ಯುವತಿಯರಿರುತ್ತಾರೆ. ಬಾಕಿ 100 ಮಂದಿ ಏನು ಮಾಡಬೇಕು? ಎಂತಹ ಅಸಮಾನತೆಯ ಸಿಸ್ಟಮ್ ಅನ್ನು ಮನುಷ್ಯ ಜಾರಿ ಮಾಡಿದ. ಯಾಕೆ ಇದಂದರೆ ಆತ ಭ್ರೂಣಕ್ಕೆ ಹತ್ಯೆ ಮಾಡಿದ. ಹೆಣ್ಣು ಮಕ್ಕಳನ್ನು ಭ್ರೂಣದಲ್ಲೇ ಕೊಂದು ಬಿಟ್ಟ. 6ನೆಯ ಶತಮಾನದಲ್ಲಿ ಹಾಗೆ ಹೆಣ್ಣು ಮಕ್ಕಳನ್ನು ಶಾಪ ಎಂದು ತಿಳಿದಿದ್ದ ಒಂದು ಸಮಾಜಕ್ಕೆ ಪ್ರವಾದಿಯವರು ಹೇಳಿದ್ರು, ಹೆಣ್ಣು ಮಕ್ಕಳನ್ನು ನೀವು ಪ್ರೀತಿಸಬೇಕು, ಹೆಣ್ಣು ಮಕ್ಕಳನ್ನು ಪ್ರೀತಿಸಿ ಸಹೋದರರೇ. ಪ್ರವಾದಿಯವರು ಹೇಳಿದ್ರು, ನಿಮಗೊಬ್ಬಳು ಹೆಣ್ಣು ಮಗು ಹುಟ್ಟುತ್ತಾಳೆ, ಅವಳನ್ನು ನೀವು ಪ್ರೀತಿಸ್ತೀರಾ, ಅವಳನ್ನು ನೀವು ಒಳ್ಳೆಯ ರೀತಿಯಲ್ಲಿ ಬೆಳೆಸಿದ್ರೆ ನಾಳೆ ದೇವನ ವಿಚಾರಣೆಯ ಮೈದಾನದಲ್ಲಿ
ನಿಮ್ಮ ವಿಚಾರಣೆ ನಡೆಯುವಾಗ ನೀವು ಮತ್ತು ನರಕದ ಮಧ್ಯೆ ಅವಳು ತಡೆಗೋಡೆಯಾಗಿರುತ್ತಾಳೆ, ನಿಮ್ಮ ಹೆಣ್ಣು ಮಗಳು ಅಂತ ಕಲಿಸಿಕೊಟ್ಟರು ಪ್ರವಾದಿಯವರು. ದೇವನ ನ್ಯಾಯಾಲಯದಲ್ಲಿ ನಿಮ್ಮ ವಿಚಾರಣೆ ನಡೆಯುವಾಗ ದೇವನ ಶಿಕ್ಷೆ ಮತ್ತು ನಿಮ್ಮ ಮಧ್ಯೆ ಈ ಹೆಣ್ಣು ಮಕ್ಕಳು ತಡೆಗೋಡೆಯಾಗ್ತಾಳೆ. ದೇವನ ಶಿಕ್ಷೆಯಿಂದ ನಿಮ್ಮನ್ನು ಹೆಣ್ಣು ಮಗಳು ಪಾರು ಮಾಡ್ತಾಳೆ. ಹೆಣ್ಣು ಮಗಳನ್ನು ಪ್ರೀತಿಸಿ. ಪ್ರವಾದಿಯವರು ಹೇಳಿದ್ರು, ಯಾರಿಗಾದರೂ 2 ಹೆಣ್ಣು ಮಕ್ಕಳಿದ್ದರೆ ಆ ಹೆಣ್ಣು ಮಕ್ಕಳನ್ನು ಅತ್ಯಂತ ಪ್ರೀತಿಯಿಂದ ಆತ ಸಾಕಿದ್ದಾನೆ, ಅವರಿಗೆ ಮದುವೆ ಮಾಡಿಕೊಟ್ಟಿದ್ದಾನೆ, ಅವಳನ್ನು ಸಂಸ್ಕಾರವಂತರನ್ನಾಗಿ ಬೆಳೆಸಿದ್ದಾನೆ. ನಾಳೆ ಪರಲೋಕದಲ್ಲಿ, ನಾಳೆ ಸ್ವರ್ಗದಲ್ಲಿ ನಾನು ಮತ್ತು ಆ ಅಪ್ಪ ಹೀಗೆ ಅಂತ ಹೇಳಿದರು ಪ್ರವಾದಿಯವರು. ನಾಳೆ ಸ್ವರ್ಗದಲ್ಲಿ ನನ್ನ ಮತ್ತು ಅವನ ಸ್ಥಾನ ಈ ರೀತಿ ಇರುತ್ತದೆ, ನಾನು ಮತ್ತು ಅವನ ಜೊತೆಯಾಗಿರ್ತೇವೆ ಸ್ವರ್ಗದಲ್ಲಿ. ಇನ್ನೊಮ್ಮೆ ಪ್ರವಾದಿಯವರು ಹೇಳಿದ್ರು, ನಿಮಗೆ 3 ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಆ 3 ಹೆಣ್ಣು ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ನೀವು ಪ್ರೀತಿಯಿಂದ ಬೆಳೆಸಿದ್ದೀರಾ. ಪ್ರವಾದಿಯವರು ಹೇಳಿದ್ರು, ಆ ಅಪ್ಪನಿಗೆ ಆ ಅಮ್ಮನಿಗೆ ಸಿಗುವ ಪ್ರತಿಫಲ ಸ್ವರ್ಗ ಮಾತ್ರವಾಗಿದೆ, ಸ್ವರ್ಗ ಮಾತ್ರವಾಗಿದೆ. ಶಾಪ, ಹೆಣ್ಣು ಮಗು ಶಾಪ ಎಂದು ತಿಳಿದಿದ್ದ ಒಂದು ಜನತೆ ಕುರ್ಆನ್ನ ಈ ಶಿಕ್ಷಣ ಸಿಕ್ಕಿದ ಬಳಿಕ ದೇವ ನನಗೆ ಹೆಣ್ಣು ಮಗಳನ್ನು ಕೊಡು ದೇವ ಎಂದು ಪ್ರಾರ್ಥಿಸುವಷ್ಟರ ಮಟ್ಟಿಗೆ ಆ ಸಮುದಾಯ ಬೆಳೆಯುತ್ತಾರೆ. ಆ ಜನತೆಯನ್ನು ಪ್ರವಾದಿಯವರು ಬೆಳೆಸಿದ್ರು. ನಿಮ್ಮ ಮಕ್ಕಳನ್ನು ಚುಂಬಿಸಿ ಅಂತ ಹೇಳಿದರು ಪ್ರವಾದಿಯವರು. ನಿಮ್ಮ ಮಕ್ಕಳಿಗೆ ಮುತ್ತು ಕೊಡಿ. ನೀವು, ನಮಗೆಲ್ಲ ಈ ಅಭ್ಯಾಸ ಇಲ್ಲಲ್ಲ ಇವತ್ತು. ನಾವೆಲ್ಲ ಮುತ್ತು ಕೊಡುವುದು 2 ವರ್ಷದವರೆಗೆ ಮಾತ್ರ. ನನ್ನ SSLC ಕಲಿಯುವ ಮಗಳಿಗೆ, ನನ್ನ PUC ಕಲಿಯುವ ಮಗನಿಗೆ ಮುತ್ತು ಕೊಡಲಿಕ್ಕೆ ಯಾವ ಅಪ್ಪನಿಗೂ ಸಾಧ್ಯ ಆಗ್ತಾ ಇಲ್ಲ ಇವತ್ತು. ಪ್ರವಾದಿ ಮೊಹಮ್ಮದರು ಅವರ ಮಗಳು ಫಾತಿಮಾ ಮದುವೆಯಾದ ನಂತರ ಕೂಡ ಫಾತಿಮಾ ತನ್ನ ಅಪ್ಪನ ಮನೆಗೆ ಬರುವಾಗ ಪ್ರವಾದಿಯವರು ಎದ್ದು ನಿಲ್ತಾ ಇದ್ದರು. ತನ್ನ ಮಗಳಾದ ಫಾತಿಮಾರನ್ನು ಅವರು ಅಪ್ಪಿ ಹಿಡಿಯುತ್ತಾ ಇದ್ದರು. ತನ್ನ ಮಗಳಾದ ಫಾತಿಮಾರಿಗೆ ಅವರು ಮುತ್ತು ಕೊಡ್ತಾ ಇದ್ದರು. ತಾನು ಕುಳಿತುಕೊಳ್ಳುವ ಸ್ಥಳದಲ್ಲಿ ತನ್ನ ಮಗಳಾದ ಫಾತಿಮಾರನ್ನು ಅವರು ಗೌರವದಿಂದ ಕೂತುಕೊಳ್ಳಿಸ್ತಾ ಇದ್ದರು. ಅದೇ ರೀತಿ ಪ್ರವಾದಿಯವರು ಕೂಡ ಫಾತಿಮಾರ ಮನೆಗೆ ಹೋಗುವಾಗ ಫಾತಿಮಾ ತನ್ನ ಅಪ್ಪನನ್ನು ಅಪ್ಪಿ ಹಿಡಿಯುತ್ತಾ ಇದ್ದರು. ತನ್ನ ಅಪ್ಪನಿಗೆ ಮುತ್ತು ಕೊಡ್ತಾ ಇದ್ದರು ಫಾತಿಮಾ. ತಾನು ಕುಳಿತುಕೊಳ್ಳುವ ಸ್ಥಳದಲ್ಲಿ ಫಾತಿಮಾ ತನ್ನ ತಂದೆಯನ್ನು ಕುಳಿತುಕೊಳ್ಳಿಸ್ತಾ ಇದ್ದರು. ಪ್ರವಾದಿಯವರು ಹೇಳಿದ್ರು, ನಿಮ್ಮ ಹೆಣ್ಣು ಮಕ್ಕಳನ್ನು ನೀವು ಪ್ರೀತಿಸಿ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪವಿತ್ರ ಕುರ್ಆನ್ನ ಸಂದೇಶಗಳ ಮೂಲಕ ಆ ಜನತೆಯನ್ನು ಬದಲಾಯಿಸಿದ ಶೈಲಿಯದು. ಅನ್ಯಾಯದ, ಅಧರ್ಮದ, ಅಕ್ರಮದ, ರಕ್ತಪಾತದ ಒಂದು ಸಮಾಜ ಆಗಿತ್ತು ಅದು. ಆ ಜನತೆಯನ್ನು ಪ್ರವಾದಿಯವರು ಯಾವ ರೀತಿಯಲ್ಲಿ ಬದಲಾಯಿಸಿದರು, ಕುರ್ಆನ್ನ ಚಿಂತನೆಗಳವರನ್ನು ಯಾವ ರೀತಿಯಲ್ಲಿ ಬದಲಾಯಿಸಿದ್ರು. ಒಮ್ಮೆ ಒಂದು ಯುದ್ಧದ ಸಂದರ್ಭ, ಅಲಿ ಪ್ರವಾದಿಯವರ ಅಳಿಯ, ತನ್ನ ಮಗಳ ಪತಿ, ಒಂದು ಯುದ್ಧದ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯೊಂದಿಗೆ ಹೋರಾಡ್ತಾ ಇದ್ದಾರೆ. ಅತ್ಯಂತ ನಿರ್ಣಾಯಕವಾದ ಹೋರಾಟ. ಆ ವ್ಯಕ್ತಿಯನ್ನು ಕೊಲ್ಲುವ ಹಂತದಲ್ಲಿದ್ದಾರೆ. ಅಲಿ ತನ್ನ ಖಡ್ಗವನ್ನು ಎತ್ತಿ ಆ ವ್ಯಕ್ತಿಯನ್ನು ಕೊಲ್ಲುವ, ಯಾಕಂದರೆ ಅದು ಯುದ್ಧದ ಸಂದರ್ಭ ಅದು. ಆ ವ್ಯಕ್ತಿಯನ್ನು ಕೊಲ್ಲುವ ಸಂದರ್ಭದಲ್ಲಿ ಆ ವ್ಯಕ್ತಿ ಅಲಿಯವರ ಮುಖಕ್ಕೆ ಉಗುಳಿ ಬಿಡುತ್ತಾನೆ. ಅಲಿ ಎದ್ದು ನಿಂತರು. ಅಲಿ ದೂರ ಸರಿಯುತ್ತಾರೆ. ಅಲಿ ತನ್ನ ಖಡ್ಗವನ್ನು ತೆಗೆದು ಕೆಳಗೆ ಬಿಸಾಡುತ್ತಾರೆ. ಜನರಿಗೆಲ್ಲ ಆಶ್ಚರ್ಯ. ಇಂತಹ ನಿರ್ಣಾಯಕವಾದ ಸಂದರ್ಭದಲ್ಲಿ ಅಲಿ ಯಾಕೆ ಈ ಶತ್ರುವನ್ನು ಬಿಟ್ಟು ಬಿಟ್ಟಿದ್ದಾನೆ? ಜನರು ಪ್ರಶ್ನಿಸ್ತಾರೆ, ಏನಾಯಿತು? ಅಲಿ ಹೇಳಿದರು, ನಾನು ಆತನೊಂದಿಗೆ ಯುದ್ಧ ಮಾಡುತ್ತಾ ಇದ್ದದ್ದು ಧರ್ಮಕ್ಕಾಗಿ, ಸತ್ಯಕ್ಕಾಗಿ. ಆತ ತನ್ನ ಮುಖಕ್ಕೆ ಉಗುಳಿದಾಗ ನನಗಾತನ ಮೇಲೆ ಕೋಪ ಬಂತು. ಆ ಕೋಪದೊಂದಿಗೆ ನಾನು ಅವನನ್ನು ಕೊಂದು ಬಿಟ್ಟಿದ್ದರೆ ಅದು ನನ್ನ ಸ್ವಾರ್ಥಕ್ಕೆ ಆ ಕೊಲೆ ನಡೆಯುತ್ತಾ ಇತ್ತು. ನನ್ನ ಸ್ವಾರ್ಥಕ್ಕೆ ಒಬ್ಬ ಈ ಭೂಮಿಯಲ್ಲಿ ಸಾಯಬಾರದು, ಖಂಡಿತ ಸಾಯಬಾರದು. ಆದ್ದರಿಂದ ನಾನು ಅವನನ್ನು ಬಿಟ್ಟು ಬಿಟ್ಟೆ. ಒಂದು ಸಮಾಜವನ್ನು ಕುರ್ಆನ್ ಬದಲಾಯಿಸಿದ ಶೈಲಿಯದು. ಈ ಕುರ್ಆನನ್ನು ಪ್ರವಾದಿಯವರು ಇದು ನನ್ನ ಗ್ರಂಥ ಅಂತ ಹೇಳಲಿಲ್ಲ. ಈ ಗ್ರಂಥವನ್ನು ಈ ಜಗತ್ತಿನ ಎದುರಿನಲ್ಲಿಟ್ಟು ಪ್ರವಾದಿಯವರು ಹೇಳಿದರು, ಇದು ನಿಮ್ಮ ಪ್ರಭುವಿನ ಗ್ರಂಥ, ಇದು ನಿಮ್ಮ ದೇವನ ಗ್ರಂಥ. ಈ ಗ್ರಂಥದ ಸಂದೇಶಗಳು ನಿಮ್ಮ ದೇವನ ಸಂದೇಶಗಳಾಗಿವೆ. ಬಹಳ ವಿನಯಶೀಲರಾಗಿ ಪ್ರವಾದಿಯವರು ಈ ಜಗತ್ತಿನ ಮುಂದೆ ಹೇಳಿದರು. ವಯಲವನ್ಹುಂ ಮಿಸ್ರಹುಂ ವಲ್ ಅಗ್ಲಾಲಲ್ಲತಿ ಕಾನತ್ ಅಲೈಹಿಂ. ಪ್ರವಾದಿಯವರು ಹೇಳಿದರು, ಕುರ್ಆನ್ ಹೇಳಿತು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲ ರೀತಿಯ ಅಕ್ರಮಗಳಿಂದ, ಎಲ್ಲ ರೀತಿಯ ಬಂಧನಗಳಿಂದ, ಎಲ್ಲ ರೀತಿಯ ಶೋಷಣೆಗಳಿಂದ, ಗುಲಾಮಗಿರಿಯಿಂದ, ದಾಸ್ಯತನದಿಂದ ಅವರು ಮನುಷ್ಯರನ್ನು ವಿಮೋಚನೆಗೊಳಿಸ್ತಾರೆ.
ಪ್ರವಾದಿಯವರು ಎಲ್ಲ ರೀತಿಯ ಬಂಧನ, ಶೋಷಣೆ, ಅನ್ಯಾಯ, ಅಕ್ರಮಗಳಿಂದ ಅವರು ಮನುಷ್ಯರನ್ನು ವಿಮೋಚನೆಗೊಳಿಸ್ತಾರೆ. ಎಷ್ಟೆಷ್ಟು ಶೋಷಣೆಗಳು ನಡೀತಾ ಇದೆ ಮನುಷ್ಯನ ಮೇಲೆ. ಯಾವುದೋ ದೇವಮಾನವರು, ಯಾವುದೋ ಆಧ್ಯಾತ್ಮಿಕ ಪುರುಷರುಗಳು, ರಾಜಕೀಯ ನಾಯಕರುಗಳು, ಕಾರ್ಪೊರೇಟ್ ಶಕ್ತಿಗಳು, ಹೀಗೆ ಎಲ್ಲರೂ ಮನುಷ್ಯನನ್ನು ಶೋಷಣೆ ಮಾಡುತ್ತಾ ಇದ್ದಾರೆ. ಪ್ರವಾದಿಯವರು ಈ ಜಗತ್ತಿಗೆ ಹೇಳಿಕೊಟ್ಟ ಸಂದೇಶ, ನೀವು ಈ ಜಗತ್ತಿನಲ್ಲಿ ಯಾರ ದಾಸರೂ ಅಲ್ಲ, ನೀವು ದೇವನ ಮಾತ್ರ ದಾಸರು. ನಿಮ್ಮ ಮೇಲೆ ಇರುವುದು, ನಿಮ್ಮನ್ನು ಸೃಷ್ಟಿಸಿರುವ ನಿಮ್ಮ ದೇವ ಮಾತ್ರ. ಆತನ ಹೊರತಾಗಿ ನಿಮಗೆ ಬೇರೆ ಯಾರು ದೇವರುಗಳಿಲ್ಲ. ನೀವು ಯಾರ ದಾಸರೂ ಅಲ್ಲ. ಆದ್ದರಿಂದ ಎಲ್ಲ ರೀತಿಯ ಶೋಷಣೆ, ಅಧರ್ಮ, ಅನ್ಯಾಯದಿಂದ ಅವರು ಮನುಷ್ಯನನ್ನು ವಿಮೋಚನೆಗೊಳಿಸ್ತಾರೆ. ಮನುಷ್ಯನಿಗೆ ಅವರು ಸ್ವಾಭಿಮಾನದ ಬದುಕನ್ನು ಕಲಿಸಿಕೊಡುತ್ತಾರೆ. ಒಬ್ಬ ವ್ಯಕ್ತಿ ದಾರಿಯಲ್ಲಿ ಸಿಗ್ತಾರೆ ಪ್ರವಾದಿಯವರಿಗೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ವ್ಯಕ್ತಿಗೆ ಶೇಕ್ ಹ್ಯಾಂಡ್ ಮಾಡಿದ್ರು, ಹಸ್ತಲಾಘವ ಮಾಡುತ್ತಾರೆ. ಆತನ ಕೈಗಳು ಬಹಳ ದಪ್ಪಾಗಿದೆ, ಕಠೋರವಾಗಿವೆ ಆತನ ಕೈಗಳು. ಪ್ರವಾದಿಯವರು ಕೇಳಿದ್ರು, ಅಲ್ಲ ಸಹೋದರ, ಯಾಕೆ ನಿನ್ನ ಕೈಗಳಿಷ್ಟು ಕಠೋರವಾಯಿತು? ಯಾಕೆ ನಿನ್ನ ಕೈಗಳಿಷ್ಟು ಕಬ್ಬಿಣದಂತೆ, ಕಲ್ಲಿನಂತೆ ಕಠೋರವಾಯಿತು ಸಹೋದರ? ಮೃದುತ್ವ ಇಲ್ಲ ನಿನ್ನ ಕೈಗಳಲ್ಲಿ. ಆ ವ್ಯಕ್ತಿ ಹೇಳಿದರು, ಪ್ರವಾದಿಯವರೇ, ನಾನು ಕಲ್ಲು ಹೊಡೆಯುವ ಕೆಲಸ ಮಾಡುತ್ತೇನೆ. ಕಲ್ಲು ಹೊಡೆದು ನನ್ನ ಕುಟುಂಬವನ್ನು ನಾನು ಸಾಕ್ತಾ ಇದ್ದೇನೆ ಪ್ರವಾದಿಯವರೇ. ಕಲ್ಲು ಹೊಡೆದು ನನ್ನ ಈ ಕೈ ಇದು ಕಠೋರವಾಯಿತು ಪ್ರವಾದಿಯವರೇ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ವ್ಯಕ್ತಿಯ ಕೈಗಳನ್ನು ಚುಂಬಿಸ್ತಾರೆ. ಆ ವ್ಯಕ್ತಿಯ ಕೈಗಳನ್ನು ಹೀಗೆ ಮೇಲಕ್ಕೆತ್ತಿ ತೋರಿಸ್ತಾರೆ. ತನ್ನ ಸಂಗಾತಿಗಳೊಂದಿಗೆ ಹೇಳಿದರು, ನನ್ನ ಪ್ರೀತಿಯ ಸಂಗಾತಿಗಳೇ, ಈ ಕೈ ಇದು ಪುಣ್ಯದ ಕೈಗಳು, ಇದು ದೇವ ಮತ್ತು ಆತನ ಪ್ರವಾದಿ ಪ್ರೀತಿಸುವ ಕೈಗಳು ಅಂತ ಹೇಳಿದರು. ಅದು ನಮಾಜ್ ಮಾಡಿ ಬಂದ ಕೈಯಾಗಿರಲಿಲ್ಲ, ಅದು ದೇವನ ಆರಾಧನೆ ಮಾಡಿ ಬಂದ ಕೈಯಲ್ಲ, ಅದು ಕಷ್ಟಪಟ್ಟು ದುಡಿಯುವ ಕೈಗಳನ್ನು ತೋರಿಸಿ ಪ್ರವಾದಿಯವರು ಹೇಳಿದರು, ಇದು ಪುಣ್ಯದ ಕೈಗಳು, ಇದು ಪುಣ್ಯದ ಕೈಗಳು, ಇದು ದೇವ ಪ್ರೀತಿಸುವ ಕೈ, ಇದು ಆತನ ಪ್ರವಾದಿ ಪ್ರೀತಿಸುವ ಕೈಗಳು. ಮನುಷ್ಯನಿಗೆ ಸ್ವಾಭಿಮಾನದ ಬದುಕು ಕಲಿಸಿಕೊಟ್ರು. ಒಬ್ಬ ವ್ಯಕ್ತಿ ವೇಗವಾಗಿ ನಡೆದು ಹೋಗ್ತಾ ಇದ್ದಾರೆ, ಬಹಳ ಸ್ಪೀಡ್. ಪ್ರವಾದಿಯವರ ಸಂಗಾತಿಗಳು ಹೇಳಿದ್ರು, ಒಂದು ಆ ಮನುಷ್ಯ ನಡೆಯುವುದು ದೇವನ ಮಾರ್ಗದಲ್ಲಿ ಆಗಿದ್ದರೆ ಆತನಿಗೆ ಎಷ್ಟು ಪುಣ್ಯ ಸಿಗ್ತಾ ಇತ್ತು ಅಂತ. ದೇವನ ಮಾರ್ಗದಲ್ಲಿ ಆತ ಹೀಗೆ ಇಷ್ಟು ಸ್ಪೀಡ್ ಆಗಿ ನಡೆದು ಹೋಗುವುದಾದರೆ ಆತನಿಗೆ ಎಷ್ಟು ಪುಣ್ಯ ಸಿಗ್ತಾ ಇತ್ತು. ಪ್ರವಾದಿಯವರು ಹೇಳಿದರು, ಆತ ತನ್ನ ಪತ್ನಿ ಮಕ್ಕಳನ್ನು ಸಾಕುವುದಕ್ಕಾಗಿ ಈ ಸ್ಪೀಡಿನಲ್ಲಿ ಆತ ಕೆಲಸಕ್ಕೆ ಹೋಗುವುದಾದರೆ ವಹುವ ಫೀ ಸಬೀಲಿಲ್ಲಾ, ಅವನು ದೇವ ಮಾರ್ಗದಲ್ಲಿದ್ದಾನೆ, ಅವನಿಗೆ ಪುಣ್ಯ ಇದೆ ಎಂದು ಕಲಿಸಿಕೊಟ್ಟರು ಪ್ರವಾದಿಯವರು. ಒಬ್ಬ ವ್ಯಕ್ತಿ ಬಂದ ಭಿಕ್ಷೆ ಬೇಡಲಿಕ್ಕೆ ಬಂದ ಒಬ್ಬ ವ್ಯಕ್ತಿ. ಪ್ರವಾದಿಯವರವನಲ್ಲಿ ಕೇಳ್ತಾರೆ, ನಿನ್ನ ಮನೆಯಲ್ಲಿ ಏನೂ ಇಲ್ಲವೇ ಅದು? ಆತ ಹೇಳಿದ, ಮನೆಯಲ್ಲಿ ಅಡುಗೆ ಮಾಡುವ ಒಂದೆರಡು ಪಾತ್ರೆಗಳಿವೆ ಮತ್ತು ಹೊದ್ದುಕೊಳ್ಳುವ ಒಂದು ಕಂಬಳಿ ಇದೆ, ಅದರ ಹೊರತಾಗಿ ನನ್ನ ಮನೆಯಲ್ಲಿ ಯಾವುದೂ ಇಲ್ಲ ಪ್ರವಾದಿಯವರೇ, ಯಾವುದೂ ಇಲ್ಲ. ಪ್ರವಾದಿಯವರು ಆತನಿಗೆ ಆದೇಶಿಸಿದರು, ನಿನ್ನ ಮನೆಯಿಂದ ಆ ಪಾತ್ರೆ ಮತ್ತು ಆ ಹೊದ್ದುಕೊಳ್ಳುವ ಆ ಕಂಬಳಿಯನ್ನು ಪ್ರವಾದಿಯವರದನ್ನು ಮಾರಾಟ ಮಾಡ್ತಾರೆ ತನ್ನ ಸಂಗಾತಿಗಳಲ್ಲಿ ಒಬ್ಬರಿಗೆ, ಏಲಂ ಮಾಡುತ್ತಾರೆ. ಅದರಿಂದ ಬಂದ ದುಡ್ಡನ್ನು ಈ ಭಿಕ್ಷೆ ಬೇಡಲಿಕ್ಕೆ ಬಂದ ವ್ಯಕ್ತಿಯ ಕೈಯಲ್ಲಿ ಕೊಡ್ತಾರೆ. ಅವನೊಂದಿಗೆ ಹೇಳಿದ್ರು, ಈ ದುಡ್ಡಿನಿಂದ ಒಂದು ಕೊಡಲಿ ನೀನು ಖರೀದಿಸಬೇಕು, ಕಾಡಿಗೆ ಹೋಗಬೇಕು, ಕಟ್ಟಿಗೆ ಕಡಿಬೇಕು, ಕಟ್ಟಿಗೆ ಕಡಿದು ತಂದು ಬಾಜಾರ್ನಲ್ಲಿ ಮಾರಾಟ ಮಾಡಬೇಕು, ಭಿಕ್ಷೆ ಬೇಡಬಾರ್ದು, ಇನ್ನು ಮೇಲೆ ಭಿಕ್ಷೆ ಬೇಡಬಾರ್ದು. ಮನುಷ್ಯನಿಗೆ ಸ್ವಾಭಿಮಾನದ ಬದುಕು ಹೇಳಿಸಿಕೊಟ್ಟರು ಪ್ರವಾದಿಯವರು. ವಯಲವನ್ಹುಂ ಮಿಸ್ರಹುಂ ವಲ್ ಅಗ್ಲಾಲಲ್ಲತಿ ಕಾನತ್ ಅಲೈಹಿಂ. ಪ್ರವಾದಿಯವರ ಬಗ್ಗೆ ಕುರ್ಆನ್ ಹೇಳುವುದು, ಅವರ ಮನುಷ್ಯರನ್ನು ಎಲ್ಲ ರೀತಿಯ ಬಂಧನಗಳಿಂದ, ಶೋಷಣೆಗಳಿಂದ ಮುಕ್ತಗೊಳಿಸಿದರು. ಎಲ್ಲ ರೀತಿಯ ಬಂಧನ, ರೋಗಗಳಿಂದ ಮುಕ್ತಗೊಳಿಸಿದರು ಪ್ರವಾದಿಯವರು. ರೋಗಿಗಳು ಕೂಡ ನೀವಾಗಬಾರ್ದು, ಆರೋಗ್ಯವಂತರಾಗಬೇಕು ಅಂತ ಪ್ರವಾದಿಯವರು ಕಲಿಸಿಕೊಡುತ್ತಾರೆ. ಆರೋಗ್ಯವಂತರಾಗಬೇಕು ನೀವು. ಪ್ರವಾದಿಯವರು ಮದೀನಾದಲ್ಲಿ ಆಡಳಿತ ನಡೆಸುತ್ತಿದ್ದ ಕಾಲ, ನಾನು ಮುಗಿಸ್ತಾ ಇದ್ದೇನೆ. ಮದೀನಾದಲ್ಲಿ ಆಡಳಿತ ನಡೆಸುವಾಗ ಒಬ್ಬ ಚಕ್ರವರ್ತಿ ಒಬ್ಬ ಡಾಕ್ಟರ್ ಅನ್ನು ಕಳುಹಿಸಿಕೊಡುತ್ತಾರೆ ಮದೀನಾಕ್ಕೆ. ಪ್ರವಾದಿಯವರ ಮೇಲಿನ ಪ್ರೀತಿಯಲ್ಲಿ ಒಬ್ಬ ಡಾಕ್ಟರ್ ಅನ್ನು ಕಳುಹಿಸಿಕೊಡ್ತಾರೆ ಮದೀನಾದ ಜನರಿಗೆ ಚಿಕಿತ್ಸೆ ಮಾಡಿಸಲಿಕ್ಕೆ. 6 ತಿಂಗಳವರೆಗೆ ಆ ಡಾಕ್ಟರ್ ಮದೀನಾದಲ್ಲಿ ಸುತ್ತಾಡುತ್ತಾರೆ. ಮದೀನಾ ಅಂದರೆ ಅಂದು ಸುಮಾರು 10,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವ ಒಂದು ಸಿಟಿ ಅದು. ಮದೀನಾದಲ್ಲಿ 6 ತಿಂಗಳವರೆಗೆ
ಈ ಡಾಕ್ಟರ್ ಹೀಗೆ ಸುತ್ತಾಡ್ತಾರೆ. ಆದರೆ ಒಬ್ಬನೇ ಒಬ್ಬ ರೋಗಿ ಸಿಗಲಿಲ್ಲ ಡಾಕ್ಟರಿಗೆ. ಚಿಕಿತ್ಸೆ ಮಾಡಿಸಲಿಕ್ಕೆ, ಮದ್ದು ಕೊಡಲಿಕ್ಕೆ ಒಬ್ಬನೇ ಒಬ್ಬ ರೋಗಿ ಇಲ್ಲ. 6 ತಿಂಗಳ ಕಾಲ. 6 ತಿಂಗಳ ನಂತರ ಆ ಡಾಕ್ಟರ್ ಬಂದು ಹೇಳಿದರು ಪ್ರವಾದಿಯವರ ಬಳಿ, ಯಾ ರಸೂಲಲ್ಲ, ನಾನು ನನ್ನ ಊರಿಗೆ ಹೋಗ್ತಾ ಇದ್ದೇನೆ, ಕೆಲಸ ಇಲ್ಲ ನಿಮ್ಮ ಊರಿನಲ್ಲಿ, ಮದೀನಾದಲ್ಲಿ ಕೆಲಸ ಇಲ್ಲ ನನಗೆ, ಆದ್ದರಿಂದ ನಾನು ನನ್ನ ಊರಿಗೆ ಹೊರಟು ಹೋಗ್ತಾ ಇದ್ದೇನೆ. ಪ್ರವಾದಿಯವರು ಹೇಳಿದ ಮುಗುಳ್ನಗೆ ಬೀರಿ ಹೇಳಿದರು, ಆಗ್ಬೋದು ಹೋಗು. ಆ ಡಾಕ್ಟರ್ ಹೇಳಿದರು, ಒಂದು ಪ್ರಶ್ನೆ ನಿಮ್ಮೊಂದಿಗೆ ಕೇಳಲಿ ಬಯಸ್ತೇನೆ ನಾನು. ಆ ಪ್ರಶ್ನೆ ಏನೆಂದರೆ, ರೋಗ ಇಲ್ಲದ ಇಷ್ಟು ಆರೋಗ್ಯವಂತರಾಗಿರುವ ಒಂದು ಸಮುದಾಯವನ್ನು ನೀವು ಹೇಗೆ ಬೆಳೆಸಿದ್ದೀರಾ ಎಂಬುದು ಪ್ರಶ್ನೆ. 6 ತಿಂಗಳ ಕಾಲ ಯಾರಿಗೂ ರೋಗ ಇಲ್ಲ ಅಂದರೆ, ಇಷ್ಟು ಆರೋಗ್ಯವಂತರಾದ, ರೋಗಿಗಳು ಅಲ್ಲದ ಒಂದು ಸಮಾಜವನ್ನು ನೀವು ಹೇಗೆ ನಿರ್ಮಿಸಿದ್ದೀರಾ? ಪ್ರವಾದಿಯವರು ಮುಗುಳ್ನಗೆ ಬೀರಿ ಹೇಳಿದರು, ಅದಕ್ಕೆ 2 ಕಾರಣಗಳಿವೆ. 2 ಕಾರಣಗಳಿವೆ ಈ ಸಮುದಾಯ ಆರೋಗ್ಯವಂತ ಸಮುದಾಯ ಆಗಲಿಕ್ಕೆ ಕಾರಣ. ಒಂದು, ನಾವೆಂದು ಕೂಡ ಹೆಚ್ಚು ತಿನ್ನುವವರು ಅಲ್ಲ. ಹೆಚ್ಚು ತಿನ್ನುವ ಅಭ್ಯಾಸ ನಮಗೆ ಯಾರಿಗೂ ಇಲ್ಲ. ನಾವು ಯಾವಾಗಲೂ ಮಿತವಾದ ಆಹಾರ ಮಾತ್ರ ತಿಂತೇವೆ. ನಾವೆಂದು ಹೆಚ್ಚು ತಿನ್ನುವವರಲ್ಲ. 2ನೇಯದು, ಹಸಿವಾದರೆ ಮಾತ್ರ ನಾವು ತಿಂತೇವೆ. ಇದೆರಡು ಕಾರಣ. ಇವತ್ತು ನಮಗೆ ಗೊತ್ತಿದೆಲ್ಲ, ನಾವೆಲ್ಲ ತಿನ್ನುವುದು ಹಸಿವಾದರಲ್ಲ. ಇವತ್ತು ತಿನ್ನುವುದೊಂದು ಮನರಂಜನೆ. ನಮ್ಮ ಯುವಕರೆಲ್ಲ ಒಂದು 4 ಮಂದಿ ಸಿಕ್ಕಿದ್ರೆ ಎಲ್ಲಿಯಾದ್ರೂ ಹೋಗಿ ಏನಾದ್ರೂ ತಿನ್ಬೇಕು. ಅದು ಯಾಕೆ ತಿಂದದ್ದು ಅಂತ ಕೇಳಿದ್ರೆ, ಅದು ಹಸಿವಿನಿಂದ ತಿಂದದ್ದು ಖಂಡಿತ ಅಲ್ಲ. ಖಂಡಿತ ಹಸಿವಾಗುವುದಕ್ಕಲ್ಲ. ಇವತ್ತು ತಿನ್ನುವುದೊಂದು ಫ್ಯಾಷನ್ ನೋಡಿ, ಎಸೆಯುವುದು ಒಂದು ಫ್ಯಾಷನ್. ಪ್ರವಾದಿಯವರು ಹೇಳಿದ್ರು 2 ಕಾರಣಗಳಿವೆ. 1ನೇಯದು, ಹಸಿವಾದರೆ ಮಾತ್ರ ನಾವು ತಿಂತೇವೆ. 2ನೇಯದು, ನಾವೆಂದು ಕೂಡ ಹೊಟ್ಟೆ ತುಂಬ ತಿನ್ನುವ ಅಭ್ಯಾಸವೇ ನಮಗಿಲ್ಲ. ಈ 2 ಕಾರಣಗಳಿಂದ ಮದೀನಾದ ಈ ಜನತೆ ಆರೋಗ್ಯವಂತ ಜನತೆ. ಇದು ಆರೋಗ್ಯವಂತ ಜನತೆ. ಇವರಿಗೆ ರೋಗ ಇಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಆರೋಗ್ಯದ ಶಿಕ್ಷಣವನ್ನು ಕಲಿಸಿಕೊಟ್ಟರು. ಬಂಧನಗಳಿಂದ ಮುಕ್ತಗೊಳಿಸಿದರೆಂದರೆ ಶೋಷಣೆಗಳಿಂದ ಮುಕ್ತಗೊಳಿಸಿದರೆ ಮಾತ್ರ ಅಲ್ಲ, ರೋಗಗಳಿಂದ ಮುಕ್ತವಾದ ಒಂದು ಸಮಾಜವನ್ನು ಪ್ರವಾದಿಯವರು ಈ ಜಗತ್ತಿನಲ್ಲಿ ಕಟ್ಟಿ ಬೆಳೆಸ್ತಾರೆ. ವಯಲುವನ್ಹುಂ ಮಿಸ್ರಹುಂ ವಲ್ ಅಗ್ಲಾಲಲ್ಲತಿ ಕಾನತ್ ಅಲೈಹಿಂ. ಎಲ್ಲ ರೀತಿಯ ಬಂಧನಗಳಿಂದ, ಎಲ್ಲ ರೀತಿಯ ಶೋಷಣೆಗಳಿಂದ ಆ ಸಮಾಜವನ್ನು ಪ್ರವಾದಿಯವರು ವಿಮೋಚನೆಗೊಳಿಸಿ ಪರಿಶುದ್ಧವಾದ, ಪಾವಿತ್ರ್ಯತೆ ಇರುವ, ವೈಯಕ್ತಿಕ ಬದುಕಿನಲ್ಲಿ ಪರಿಶುದ್ಧತೆ ಇರುವ ಒಂದು ಸಮುದಾಯವನ್ನು ಪ್ರವಾದಿಯವರು ಬೆಳೆಸಿದರು. ಇವತ್ತು ವೈಯಕ್ತಿಕ ಚಾರಿತ್ರ್ಯ ಎಂಬುದು ಅಗತ್ಯ ಇಲ್ಲ ಅಂತ ನಾವು ಹೇಳ್ತಾ ಇದ್ದೇವೆ. ನಾವೆಲ್ಲ ಸೋಷಿಯಲಿ ಹೇಗಿದ್ದೇವೆ ಎಂಬುದು ವಿಷಯ. ವೈಯಕ್ತಿಕವಾಗಿ ನೀವು ಯಾವ ಕೆಟ್ಟ ಕೆಲಸ ಬೇಕಾದರೂ ಮಾಡ್ಬೋದು. ನೀವೆಂತಹ ಮದ್ಯಪಾನಿಯೂ ಆಗ್ಬೋದು, ಎಂತಹ ಅತ್ಯಾಚಾರಿ, ವ್ಯಭಿಚಾರಿ ಯಾವುದೂ ಆಗ್ಬೋದು. ಅದೆಲ್ಲ ವೈಯಕ್ತಿಕ ಸಮಸ್ಯೆ ಅಂತ ನಾವು ಹೇಳ್ತೇವೆ. ಸಾಮಾಜಿಕವಾಗಿ ನೀವು ಹೀಗೆ ಇರಬೇಕು ಅಂತ. ಯಾವ ವ್ಯಕ್ತಿ ವೈಯಕ್ತಿಕವಾಗಿ ಪರಿಶುದ್ಧನಲ್ಲವೋ ಆ ವ್ಯಕ್ತಿಗಳಿಂದ ಒಳ್ಳೆಯ ಸಮಾಜ ನಿರ್ಮಾಣ ಖಂಡಿತ ಸಾಧ್ಯ ಇಲ್ಲ. ಅದು ಮುಖವಾಡದ ಸಮಾಜ ಮಾತ್ರ, ಅದು ಕ್ರೌರ್ಯದ ಸಮಾಜ ಮಾತ್ರ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ಪರಿಶುದ್ಧತೆಯ ಶಿಕ್ಷಣವನ್ನು ಕಲಿಸಿಕೊಟ್ಟರು. ನೀವು ವೈಯಕ್ತಿಕವಾಗಿ ಪರಿಶುದ್ಧರಾಗಿರಬೇಕು. ನಿಮ್ಮ ಸಂಸ್ಕಾರ, ನಿಮ್ಮ ಅರಿವು, ನಿಮ್ಮ ಚಾರಿತ್ರ್ಯ, ನಿಮ್ಮ ವ್ಯವಹಾರ, ನಿಮ್ಮ ಕುಟುಂಬ ವೈಯಕ್ತಿಕವಾಗಿ ನೀವು ಪರಿಶುದ್ಧರಾದರೆ ಮಾತ್ರ ಆ ಪರಿಶುದ್ಧ ವ್ಯಕ್ತಿಗಳಿಂದ ಒಳ್ಳೆಯ ಸಮಾಜ ನಿರ್ಮಾಣ ಆಗುತ್ತದೆ. ಅವರೊಂದು ಸಮಾಜವನ್ನು ಬದಲಾಯಿಸಿದ್ದು ಮನುಷ್ಯರಲ್ಲಿ ಹೊಣೆಗಾರಿಕೆಯ ಪ್ರಜ್ಞೆಯನ್ನುಂಟು ಮಾಡಿ, ದೇವಭಯದ ಮೂಲಕ. ನಿಮ್ಮನ್ನು ಸೃಷ್ಟಿಸಿದ ಒಬ್ಬ ದೇವನಿದ್ದಾನೆ, ಖಂಡಿತ ಇದ್ದಾನೆ. ನೀವು ಒಪ್ಪಿದರೂ ನೀವು ಒಪ್ಪದಿದ್ದರು, ನಿಮ್ಮನ್ನು ಸೃಷ್ಟಿಸಿದ ದೇವ ನಿಮ್ಮನ್ನು ಸೃಷ್ಟಿಸಿದ್ದು ಮಾತ್ರ ಅಲ್ಲ, ಆತ ನಿಮ್ಮನ್ನು ನೋಡ್ತಾ ಇದ್ದಾನೆ, ನಿಮ್ಮ ಕರ್ಮಗಳನ್ನು ವೀಕ್ಷಿಸ್ತಾ ಇದ್ದಾನೆ. ಒಂದು ದಿನ ಖಂಡಿತವಾಗಿಯೂ ಆತನ ವಿಚಾರಣೆಯ ಮೈದಾನದಲ್ಲಿ ನಿಮ್ಮ ಬದುಕಿನ ಉತ್ತರವನ್ನು ನೀವು ಕೊಡಲೇಬೇಕಾಗಿದೆ. ಈ ದೈವಿಕ ಭಯ ಯಾರು ಈ ಸಮಾಜದಲ್ಲಿ ನನಗೆ ಯಾರು ಹೇಳುವವರು ಕೇಳುವವರಿಲ್ಲ ಅಂತ ಯಾರು ತಿಳಿಯುತ್ತಾರೆ, ಅವನನ್ನು ಸುಧಾರಿಸಲಿಕ್ಕೆ ಯಾವ ದಾರಿಗಳೂ ಇಲ್ಲ. ಅವನ ಸುಧಾರಣೆ ಖಂಡಿತ ಸಾಧ್ಯ ಇಲ್ಲ. ಅದುವೇ ನಮ್ಮ ಸಮಾಜದ ಇವತ್ತಿನ ದೊಡ್ಡ ಕೆಡುಕದು. ನನ್ನನ್ನು ನೋಡುವವರು ಕೇಳುವವರು ಯಾರೂ ಇಲ್ಲ ಅಂತ ನಾವು ತಿಳಿಯುತ್ತೇವೆ. ಆದ್ದರಿಂದಲೇ ಅದು ಬೇರೆಯವರು ಮಾಡಿದ್ರೆ ತಪ್ಪು, ನಾನು ಮಾಡಿದ್ರೆ ಸರಿ. ನಮ್ಮ ರೋಗ ಹೀಗೆ ಅಲ್ಲ.
ಅದು ನೀವು ಮಾಡಿದ್ರೆ ತಪ್ಪು, ನಾನು ಮಾಡಿದ್ರೆ ಸರಿ. ನೀವು ಭ್ರಷ್ಟಾಚಾರ ಮಾಡಿದ್ರೆ ತಪ್ಪು, ನಾವು ಭ್ರಷ್ಟಾಚಾರಿಗಳಾದ್ರೆ ತಪ್ಪಲ್ಲ ಅದು. ಹೀಗೆ ಎಲ್ಲವೂ ಹಾಗೆ ನೋಡಿ, ಇವತ್ತಿನ ಸಿಸ್ಟಮ್ ಹಾಗೆ. ನೀವು ಹಾಗೆ ಆಗಬಾರದು, ನಾವು ಹಾಗೆಲ್ಲ ಆಗಬಹುದು. ಇದು ಯಾಕೆಂದರೆ ಮನುಷ್ಯನಿಗೆ ಹೊಣೆಗಾರಿಕೆಯ ಉತ್ತರದಾಯಿತ್ವದ ಪ್ರಜ್ಞೆ ಇಲ್ಲದೆ ಹೋಯ್ತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉತ್ತರದಾಯಿತ್ವದ ಪ್ರಜ್ಞೆಯೊಂದಿಗೆ ಒಂದು ಸಮುದಾಯವನ್ನು, ಒಂದು ಸಮಾಜವನ್ನು, ಮನುಷ್ಯನ ಸಂಸ್ಕಾರ, ಆತನ ನಾಗರಿಕತೆ ಅದೆಲ್ಲವನ್ನು ಬದಲಾಯಿಸಿದರು. ಪ್ರವಾದಿಯವರ ಸಂದೇಶಗಳ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ನಾಳೆಯ ಪ್ರವಚನದಲ್ಲಿ ಚರ್ಚಿಸೋಣ. ಇಲ್ಲಿಯ ತನಕ ಈ ಪ್ರವಚನವನ್ನು ಆಲಿಸಿದ ನಿಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳಿ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶಗಳು ನಮ್ಮ ಬದುಕಿಗೆ ದಾರಿದೀಪವಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಮುಗಿಸ್ತಾ ಇದ್ದೇನೆ. ವಾಖಿರು ದಅವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ.